दोस्तों, आज हम आपको कर्नाटक के हिरियूर तालुके के आदिवाल देहात ले चलते हैं। 24 अक्टूबर 2025 बरोज़ जुमा इस देहात में असर नो तामीर जामिया मस्जिद का इफ्तिताह अमल में आया। यहाँ कदीम मस्जिद थी, काफ़ी पुरानी और खस्ता हो चुकी थी। गांव के मुसलमानों ने पुरानी मस्जिद को शहीद किया और यहाँ नई खूबसूरत आलीशान मस्जिद तामीर की। मुल्क के मुमताज़ आलिम दीन मुफस्सिर कुरान मौलाना सैयद मोहम्मद तला नक्शबंदी ने नमाज जुमा का खुतबा पेश किया और आपने ही नमाज पढ़ाई। इस तरह मस्जिद का शानदार पैमाने पर इफ्तिताह अमल में आया। दोस्तों, खास बात ये रही कि अहम बात ये रही कि मस्जिद के इनॉग्रेशन के मौके पर हिरियूर तालुके के हिंदू भाइयों को भी दावत दी गई। मस्जिद कमेटी की दावत को कबूल करते हुए बड़ी तादाद में हिंदू भाई यहाँ पहुंचे, अल्लाह के घर में हाजिर हुए। हिंदू भाइयों ने भी मस्जिद को करीब से देखा। मौलाना सैयद मोहम्मद तला नक्शबंदी की सरपरस्ती में कायम रहमत ग्रुप ने इस मौके पर मस्जिद आने वाले हिंदू भाइयों की रहनुमाई की। मस्जिद आने वाले बिरादरान वतन को वजू करवाते हुए टोपी का तोहफा पेश करते हुए बड़े खुलूस के साथ अदब के साथ मस्जिद ले जाया गया। मस्जिद का मुआयना करवाया गया। मस्जिद क्या है, मस्जिद में किस तरह इबादत की जाती है, अजान, नमाज, कुरान, इन तमाम बातों से बिरादरान वतन को वाकिफ किया गया। कई हिंदू भाइयों ने पहली मर्तबा मस्जिद में कदम रखा और जब बाहर आए तो बेपनाह खुशी व मसरत का इजहार किया। इलाके के बड़े हिंदू स्वामी जी भी यहाँ आए, प्यार व मोहब्बत का, अमन व शांति का पैगाम दिया। मस्जिद कमेटी की जानिब से तमाम लोगों के लिए खाने का बेहतरीन नज्म किया गया था। वेजिटेरियन और नॉन वेज दोनों खाने का इंतजाम किया गया। न सिर्फ आदिवाल बल्कि आसपास के इलाकों के देहातों के लोग यहाँ आए हुए थे। पूरे हिरियूर तालुके के लोग यहाँ आए हुए थे। सब ने मिलकर जामिया मस्जिद के इफ्तिताह की खुशियां मनाई। इस तरह कर्नाटक के हिरियूर तालुके के आदिवाल देहात ने पूरे मुल्क के लिए हिंदू मुस्लिम इत्तेहाद का पैगाम दिया, हिंदू मुस्लिम यूनिटी का पैगाम दिया। न सिर्फ पैगाम दिया बल्कि अमली नमूना भी पेश किया कि किस तरह हिंदू और मुसलमान सदियों से मिलजुल कर रहते हुए आ रहे हैं और मुस्तकबिल में भी मिलजुल कर रहेंगे। जुनूबी हिंद न्यूज रिपोर्ट। ಯಾರು ಕೂಡ ಟೆನ್ಷನ್ಗೆ ಒಳಗಾಗಬಾರ್ದು, ಎಮೋಷನಲ್ ಆಗಬಾರ್ದು ಜಾಸ್ತಿ. ನಿಮ್ಮ ಪ್ರಾರ್ಥನೆಗಳನ್ನು ಮಾಡಿ ನಮ್ಮ ತಲೆಯನ್ನು, ನಮ್ಮ ಹೃದಯವನ್ನು ನಾವು ತಣ್ಣಗಾಗಿ ಇಟ್ಕೊಂಡು ಊರಿನ ಎಲ್ಲರ ಜೊತೆಗೆ ನಾವು ಈ ಸ್ವರ್ಗವನ್ನು ಇಲ್ಲೇ ತರೋ ಹಾಗೆ ಮಾಡೋಣ. ಆ ಸ್ವರ್ಗ ಅಂತಂದ್ರೆ ಮೇಲೆ ಮೇಲೆ ಇರೋದು ಹೌದು, ಆದರೆ ನಾವು ನಿರ್ಮಾಣ ಮಾಡಬೇಕಲ್ಲ. ನಾವು ನರಕ ನಿರ್ಮಾಣ ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ, ಸ್ವರ್ಗ ನಿರ್ಮಾಣ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ. ಅದಕ್ಕೆ ಇಲ್ಲೇ ನಾವೆಲ್ಲರೂ ಬಾಂಧವರಾಗಿ, ಬಂಧುಗಳಾಗಿ ಭಾಳ ಆನಂದದಿಂದ ಇರೋಣ. ಅದಕ್ಕೆ ಮನಸ್ಸು ಮುಖ್ಯ. ಅದಕ್ಕೆ ಈ ಮನಸ್ಸು ಚೆನ್ನಾಗಿರ್ಬೇಕಾದ್ರೆ ತಲೆ ಬಾಗಬೇಕು, ನಮ್ಮ ತಲೆಯನ್ನು ಬಾಗಬೇಕು. ನಮ್ಮ ತಲೆಯನ್ನು ನಾವು ಬಗ್ಸಿದ್ರೆ ನಮ್ಮ ಮನಸ್ಸು ಚೆನ್ನಾಗಾಗತ್ತೆ. ಮನಸ್ಸು ಚೆನ್ನಾಗಾತ ಅಂದರೆ ಜೀವನ ಚೆನ್ನಾಗಾಗತ್ತೆ. ಹಾಗೆ ಎಲ್ಲರ ಜೀವನವು ನಾರ್ಮಲ್ ಆಗಿರಲಿ, ಸಹಜವಾಗಿರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಮಸೀದಿ ಬಹಳ ಜನರಿಗೆ ಸುಖವನ್ನು ತರಲಿ, ಸುಖ ತರುವಂಥ ಕೇಂದ್ರವಾಗಲಿ ಅಂತ ಹೇಳಿ ನಾನು ನನ್ನ ಎರಡು ಮಾತು ಮುಗಿಸ್ತೀನಿ. ಜಾಮಿಯಾ ಮಸ್ಜಿದ್ ಉದ್ಘಾಟನೆ ಆಗಿದೆ. ಅಪಾರ ಸಂಖ್ಯೆಯಲ್ಲಿ ತಾವು ಇಲ್ಲೇ ಪಾಲ್ಗೊಂಡಿದ್ದೀರಾ. ಏನು ಹೇಳಿಕ್ಕೆ ಬಯಸ್ತೀರಾ, ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಾ ಸಮಾಜಕ್ಕೆ? ಈ ದಿನ ಆದಿವಾಲ ಗ್ರಾಮದಲ್ಲಿ ನೂತನವಾಗಿ ಅತ್ಯದ್ಭುತವಾಗಿ ಜಾಮಿಯಾ ಮಸೀದಿಯನ್ನು ಈ ಭಾಗದ ಎಲ್ಲ ಮುಸಲ್ಮಾನ್ ಮುಖಂಡರುಗಳು ಕಟ್ಟಿರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಡಿ ಸುಧಾಕರ್ ಸಾಹೇಬ್ರವರು ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಇಂದು ಬಂದಿಲ್ಲ. ನಾಳೆ ತಪ್ಪದೆ ಈ ಒಂದು ಮಸೀದಿಗೆ ಭೇಟಿ ಕೊಡ್ತಾರೆ. ಈ ಭಾರತ ದೇಶದಲ್ಲಿ, ಈ ಭಾರತಕ್ಕೆ ಏನಾದರೂ ಸ್ವತಂತ್ರ ಬಂದಿದೆ ಅಂದರೆ ಅದಕ್ಕೆ ಹಿಂದೂಗಳು
ಎಷ್ಟು ಪ್ರಾಣತ್ಯಾಗವನ್ನು ಮಾಡಿದ್ದಾರೋ ಅದೇ ರೀತಿ ಮುಸ್ಲಿಂ ಬಾಂಧವರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಈ ಅಖಂಡ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಮುಸಲ್ಮಾನ್ ಬಾಂಧವರು, ಹಿಂದೂ ಬಾಂಧವರು ಅಣ್ಣ ತಮ್ಮಂದಿರಾಗೆ ಎಲ್ಲ ಜೀವನ ಮಾಡ್ತಾರೆ. ಅದರಲ್ಲೂ ಹಿರಿಯೂರು ತಾಲೂಕಿನಲ್ಲಂತೂ ಯಾವುದೇ ಒಂದು ಕೋಮುಗಲಭೆಗೆ ಅವಕಾಶನೇ ಇರೋದಿಲ್ಲ. ಹಿರಿಯೂರಿನಲ್ಲಿ ಸುಮಾರು 54 ವರ್ಷಗಳಿಂದ ಶಕ್ತಿ ಗಣಪತಿ ಅಂತ ಕುಂಡಿಸ್ಕೊಂಡ್ಬರ್ತಿದ್ದಾರೆ. ಅದು ಪ್ರತಿ ವರ್ಷ ಒಂದು ತಿಂಗಳುಗಳ ಕಾಲ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಅದೊಂದು ಉತ್ಸಾಹ ನಡೀತದೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸಲ್ಮಾನ್ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಉತ್ಸವದಲ್ಲಿ ಪಾಲ್ಗೊಂಡು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಲ್ಲದೆ ಭಾವೈಕ್ಯತೆಯ ಸಾರವನ್ನು ಈ ಒಂದು ಹಿರಿಯೂರಿನ ಮುಸಲ್ಮಾನ್ ಬಾಂಧವರು ಸಾರ್ತಾ ಇದ್ದಾರೆ. ನಾವಂತೂ ಯಾವತ್ತಿಗೂ ಕೂಡ ನಾವು ಮುಸಲ್ಮಾನ್ ಬಾಂಧವರು ಅಣ್ಣ ತಮ್ಮಂದ್ರಂಗೆ ಈ ದೇಶದಲ್ಲಿ ಯಾರೆಲ್ಲ ವಾಸ ಮಾಡ್ತಾರೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಾನತೆಯನ್ನು ಕೊಟ್ಟಿರ್ತಾರೆ. ಏನು ಭಾರತದಲ್ಲಿ ವಾಸ ಮಾಡ್ತವಂತ ಎಲ್ಲ ಜನಾಂಗದವರು ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು. ಹಾಗಾಗಿ ನಮಗಂತೂ ಕೂಡ ಇಂಥ ಒಂದು ಗ್ರಾಮದಲ್ಲಿ ಇಲ್ಲಿನ ಮುಖಂಡರುಗಳು ಅತ್ಯುತ್ತಮವಾದಂಥ ಮಸೀದಿಯನ್ನು ಕಟ್ಟಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಕೊಡ್ತೇನೆ. ಇವತ್ತು ನಮ್ಮ ಇಡೀ ತಾಲೂಕಿನ ಎಲ್ಲ ಮುಸಲ್ಮಾನ್ ಬಾಂಧವರು ಹೊಸದಾಗಿ ಇವತ್ತು ಜಾಮಿಯಾ ಮಸೀದಿಯನ್ನು ಹಳೆ ಜಾಗದಲ್ಲೇ ಭಾಳ ನೂತನವಾಗಿ ಕಟ್ಟಿಸಿದ್ದಾರೆ. ಅದರಿಂದ ಆ ಸಮಾಜ ಇವತ್ತು ಮಸೀದಿನಲ್ಲಿ ಬಂದು ನಮಾಜ್ ಮಾಡೋದಕ್ಕೆ, ಹೊರಗಡೆಯಿಂದ ಬಂದು ಏನು ಇದಕ್ಕೆ ಜಮಾಯಿತ್ ಬರ್ತಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಭಾಳ ಸಂತೋಷಕರವಾದಂಥ ವಿಚಾರ. ಮುಸ್ಲಿಂ ಸಮಾಜದವರು ಇವತ್ತು ಎಲ್ಲ ಸಮಾಜದ ಮುಖಂಡರುಗಳನ್ನ, ಎಲ್ಲ ಜನಾಂಗದವ್ರನ್ನ ಕರೆಸಿ ಇವತ್ತು ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ಭಾಳ ಸಂತೋಷ ಆಗ್ತಾ ಇದೆ. ಇಂಥ ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆನಲ್ಲೇ ಈ ಥರ ವೈಭವವಾಗಿ ಒಂದು ಮಸೀದಿನ ಯಾರೂ ಕಟ್ಟಿಸಿಲ್ಲ ಇನ್ನೂ ಕೂಡ. ಇವತ್ತು ನಮ್ಮ ಆದಿವಾಲ ಗ್ರಾಮದಲ್ಲಿ ಮಾಡಿರೋದು ಭಾಳ ಸಂತೋಷದ ವಿಚಾರ. ಎಲ್ಲ ಸ್ನೇಹಿತರು ಸೇರಿ ಇದನ್ನು ಕಟ್ಟಬೇಕಾದ್ರೆ ಸುಮ್ಮನೆ ಆಗೋದಿಲ್ಲ. ಎಲ್ಲರೂ ಕೂಡ ಒಮ್ಮತದಿಂದ ಸೇರಿ ಇಷ್ಟು ಹಣ ಖರ್ಚು ಮಾಡಿ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಮಸೀದಿಯನ್ನು ಹೊಸ್ದಾಗಿ ಕಟ್ಟಿಸಿರೋದು ಭಾಳ ಸಂತೋಷ. ಇಂಥ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮುಸಲ್ಮಾನ್ ಬಾಂಧವರು ಮಾಡ್ತಾ ಇರೋದು ಎಲ್ಲ ಸಮಾಜವನ್ನು ಐಕ್ಯತೆಯಿಂದ ಕೊಂಡೋಗುವಂಥ ಸನ್ನಿವೇಶನ ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ನನಗೆ ಮುಸ್ಲಿಂ ಸಮಾಜದ ಎಲ್ಲ ಮುಖಂಡರುಗಳಲ್ಲಿ ಕೂಡ ಮನವಿ ಮಾಡ್ತೀನಿ, ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನದಾಗಿ ಮಾಡಬೇಕು ಅಂತ ಹೇಳಿ ನಾನು ಕೂಡ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು. ಈ ಜಾಮಾ ಮಸೀದಿ ಆದಿವಾಲದಲ್ಲಿ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಸಮೇತ ತುಂಬ ಅದ್ಭುತವಾಗಿದೆ. ಇತಿಹಾಸದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ ಅಂತ ಒಂದು ಇದನ್ನ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಕಾರಣಕರ್ತರಾದಂಥ ಎಲ್ಲರೂ ಕುರ್ದೀನು ಮತ್ತು ಅವರ ಸ್ನೇಹಿತರು ಎಲ್ಲರೂ ಸೇರಿ ಈ ಒಂದು ಮಸೀದಿಯನ್ನು ಮಾಡಿದ್ದಾರೆ. ಇಂಥ ಒಂದು ಮಸೀದಿಗಳು ಎಲ್ಲ ಕಡೆನೂ ಆಗಬೇಕು. ಸಹಬಾಳ್ವೆ ನೇತೃತ್ವದಿಂದ ಎಲ್ಲರೂ ಒಂದಾಗಿ ಬಾಳಬೇಕು, ಬದುಕಬೇಕು. ನಮ್ಮಲ್ಲಿ ಹೊಂದಾಣಿಕೆ ಇದ್ದುಕೊಂಡು ನಾವೆಲ್ಲರೂ ಸಮೇತ ಅಣ್ಣ ತಮ್ಮಂದಿರಂತೆ ಬಾಳ್ತಾ, ಹಿಂದೂ ಮತ್ತು ಮುಸ್ಲಿಂ ಅನ್ನೋದು ಯಾವುದೇ ವ್ಯತ್ಯಾಸ ಇಲ್ದಲೆ ನಾವೆಲ್ಲ ಒಂದಾಗಿ ಬಾಳ ಬದುಕಬೇಕು ಅನ್ನೋ ಮುಖಾಂತರ ಇದು ಒಂದು ಸಂಕೇತ. ಎಲ್ಲರೂ ಬರ್ಬೋದು, ಯಾರಿಗೆ ಮನಸ್ಸಿದೆಯೋ, ಮುಸ್ಲಿಮ್ಸ್ ಅಷ್ಟೇ ಅಂತಲ್ಲ, ಯಾರಿಗೆ ಮನಸ್ಸಿದೆಯೋ, ಮನಸ್ಸಿರ್ತಕ್ಕಂಥವ್ರು ಭಗವಂತ ಯಾರಿಗೆ ಮನಸ್ಸು ಮತ್ತು ಶಕ್ತಿ ಕೊಟ್ಟಿರ್ತಕ್ಕಂಥ ಎಲ್ಲರೂ ಬಂದು ಪ್ರೇಯರ್ ಮಾಡಿ ಎಲ್ಲ ಮಾಡ್ಬೋದು. ದೇವರೊಬ್ಬನೇ ನಾಮ ಹಲವು, ದೇವರೊಬ್ಬನೇ ನಾಮ ಹಲವು. ಕೆಲವರು ಮುಸ್ಲಿಂ ಪೈಗಂಬರನ ಪೂಜೆ ಮಾಡ್ತಾರೆ, ಹಿಂದೂಗಳು ಶಿವನ ಪೂಜೆ ಮಾಡ್ತಾರೆ, ಕ್ರಿಶ್ಚಿಯನ್ಸ್ ಯೇಸು ಕ್ರಿಸ್ತನ ಪೂಜೆ ಮಾಡ್ತಾರೆ. ದೇವರೊಬ್ಬನೇ ನಾಮ ಹಲವು ಅನ್ನೋ ರೀತಿಯಲ್ಲಿ ಇವತ್ತಿನ ಒಂದು ದೇಗುಲ, ಇದು ಮಸೀದಿ ಅಂತಕ್ಕಂಥದ್ದು ಮುಸ್ಲಿಮರ ಬಾಂಧವರ ಸ್ನೇಹಿತರ ಒಂದು ದೇಗುಲ. ಈ ದೇಗುಲವನ್ನು ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಇಂತಹ ಒಂದು ಅದ್ಭುತವಾದ ಒಂದು ನಿರ್ಮಾಣ ಎಲ್ಲ ಕಡೆನೂ ಆಗಬೇಕು, ಎಲ್ಲ ಒಂದಾಗಬೇಕು, ಎಲ್ಲರೂ ಒಂದಾಗಿ ಬಾಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಎಲ್ಲರಲ್ಲೂ ಸಮೇತ ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಪಕ್ಷದವರು ಇಲ್ಲಿ ಆಗಮಿಸ್ತಾರೆ. ಎಲ್ಲ ಪಕ್ಷದವರು, ಬಿಜೆಪಿ, ಜನತಾದಳ, ಕಾಂಗ್ರೆಸ್, ಎಲ್ಲರೂ ಪಕ್ಷ ರಾಜಕೀಯ ಚುನಾವಣೆ ಬಂದಾಗ ಮಾತ್ರ. ಎಲ್ಲ ಸಂದರ್ಭದಲ್ಲಿ ಪಕ್ಷ ಇಲ್ಲ. ಪಕ್ಷ ಇರ್ತಕ್ಕಂಥದ್ದು ಚುನಾವಣೆ ಬಂದಾಗ ಮಾತ್ರ. ಈಗ ನಮ್ಮೂರಲ್ಲಿ ನಾವೆಲ್ಲ ಒಂದೇ, ನಾವೆಲ್ಲ ಸಹೋದರ ತರ ಇದೀವಿ, ನಾವ್ಯಾರು ಡಿಫ್ರೆನ್ಸ್ ಇಲ್ಲ. ಹಿಂದೂ ಮುಸ್ಲಿಂ ನಮ್ಮೂರಲ್ಲಿ ಯಾವತ್ತೂ ಆ ಡಿಫ್ರೆನ್ಸ್ ಇಲ್ಲ. ಇದು ಶಾಶ್ವತವಾಗಿ ನಾವೆಲ್ಲ
ನಮ್ಮ ಮಕ್ಕಳ ಕಾಲಕ್ಕೂ ಬದುಕಿರೋವರೆಗೂ ಇದೇ ತರ ನಡಿಬೇಕು ಅನ್ನೋದು ನಮ್ಮ ಆಸೆ. ನಮ್ಮ ಚಿತ್ರದುರ್ಗ ಜಿಲ್ಲೆನಲ್ಲಿ ಮಸೀದಿ, ಮಂದಿರಗಳು, ಚರ್ಚ್ಗಳೆಲ್ಲ ನೋಡಿದೀವಿ. ನಾವೇನಿದ್ರು ಹೊರಗೆ ನೋಡಿರ್ತೀವಿ. ಇವತ್ತು ಮಾತ್ರ ಎಲ್ಲ ಸಮುದಾಯದವರು ಇವತ್ತು ಹಿರಿಯೂರು ತಾಲೂಕು ಆದಿವಾಲ ಗ್ರಾಮದಲ್ಲಿ ನೂತನವಾಗಿ ಅದು ಅತ್ಯದ್ಭುತವಾಗಿ ಇವತ್ತು ಸುಂದರವಾಗಿ ನಿರ್ಮಾಣ ಮಾಡಿರೋಂಥ ಮಸೀದಿನ ಇವತ್ತು ನಾವು ಒಳಗೆ ನೋಡಿರೋದು. ಒಳಗೆ ನೋಡಿದಾಗ ನಮಗೆಲ್ಲ ತುಂಬಾ ಆನಂದ ಆಗುತ್ತೆ. ಯಾಕಂದ್ರೆ ಹಿರಿಯೂರು ತಾಲೂಕಿನಾಗ ಶಾಂತಿ ಸೌಹಾರ್ದತೆಗೆ ಹೆಸರೇ ಹಿರಿಯೂರು ತಾಲೂಕು. ಇದುವರೆಗೂ ಯಾವುದೇ ಸಣ್ಣ ಪುಟ್ಟ ಒಂದು ಗಲಾಟೆಗಳಾಗ್ಲಿ ಯಾವುದನ್ನು ನಡೆದಿಲ್ಲ. ಇಡೀ ರಾಜ್ಯದಾಗ, ಇಡೀ ದೇಶದಾಗ ಎಲ್ಲ ನಡೀತವೆ. ಆದ್ರೆ ಹಿರಿಯೂರು ತಾಲೂಕಿನೊಳಗೆ ಎಲ್ಲ ಸಮುದಾಯದವರು ಅಣ್ಣ ತಮ್ಮತನ ವಾಸ ಮಾಡ್ತಿದ್ವಿ. ಇವತ್ತೇನು ಮಸೀದಿ ಕಟ್ಟಿದ್ರೆ ಇವತ್ತು ಒಳಗೆ ಹೋಗಿ ನೋಡಿದ್ವಿ, ಏನೋ ಒಂಥರ ಆನಂದ ಆಯ್ತು. ಇದು ಶಾಂತಿ ಮತ್ತು ಸೌಹಾರ್ದತೆಗೆ ತುಂಬಾ ಉತ್ತಮವಾದಂತ ಬೆಳವಣಿಗೆ ಇದು. ಯಾಕಂದ್ರೆ ಇಡೀ ಜಿಲ್ಲೆಯಿಂದ ಎಲ್ಲ ಸಮುದಾಯದವರು ಇವತ್ತು ಬಂದು ನೋಡಿ ಸಂತೋಷ ಪಟ್ಟಿದ್ದಾರೆ. ನಾವು ಎಲ್ಲ ನೋಡಿ ಸಂತೋಷ ಪಟ್ಟಿದ್ದೀವಿ. ಒಬ್ಬ ಮಸೀದಿ ಒಳಗೆ ಏನಿರುತ್ತೆ ಅಂತ ನಮ್ಗೆ ಇದುವರೆಗೂ ಗೊತ್ತಿರಲ್ಲ. ಆದ್ರೆ ಇವತ್ತು ನೋಡಿದಾಗ ಎಲ್ಲ ಸೌಹಾರ್ದತೆಗೋಸ್ಕರ ತುಂಬಾ ಚೆನ್ನಾಗಿ ಅತ್ಯದ್ಭುತವಾಗಿ ಇವತ್ತು ಮಸೀದಿ ಕಟ್ಟಿದ್ದಾರೆ. ಇದೇ ರೀತಿ ಮಸೀದಿಗಳು ಇಡೀ ರಾಜ್ಯಾದ್ಯಂತ, ಇಡೀ ದೇಶದಾದ್ಯಂತ ಆಗ್ಲಿ ಅಂತ ಹೇಳಿ ನಾವಾದ್ರೆ ಆಶಿಸ್ಬಿಟ್ಟು ಇವತ್ತು ಕುರಾನು ಎಲ್ಲ ಬುಕ್ಸ್ಗಳೆಲ್ಲ ನೋಡಿದ್ವಿ. ನೋಡಿ ನಮ್ಗೆ ತುಂಬಾ ಆನಂದ ಆಯ್ತು. ಯಾಕಂದ್ರೆ ಇಲ್ಲಿ ಯಾತಕ್ಕೆ ಪ್ರಾರ್ಥನೆ ಮಾಡಕ್ ಬರ್ತಾರೆ, ಪ್ರತಿನಿತ್ಯ 5 ಟೈಮು ಬರ್ತೀನಿ ಅಂತ ಕೆಲವರೆಲ್ಲ ಹೇಳಿದ್ರು. ನಮ್ಗೆ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಇಂಥ ಮಸೀದಿಗಳು, ಇಂಥ ಸೌಹಾರ್ದತರ ಅಂತ ಕೆಲಸಗಳು ಇಡೀ ರಾಜ್ಯಾದ್ಯಂತ ಆಗ್ಲಿ, ಇಂಥ ಅದ್ಭುತವಾದಂಥ ಸುಂದರವಾದಂಥ ಮಸೀದಿಗಳು ನಿರ್ಮಾಣ ಆಗ್ಲಿ ಅಂತೇಳಿ ಆಶೆ ವ್ಯಕ್ತಪಡಿಸ್ತಾ ತುಂಬಾ ಕಟ್ಟಿಸ್ತಂತ ಆದಿವಾಲ ಗ್ರಾಮಸ್ಥರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದೀವಿ. ಕೆ.ಸಿ. ವರ್ಕೇರಪ್ಪ, ರಾಜ್ಯ ವಿಭಾಗೀಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ, ನಮ್ದು ಹಿರಿಯೂರು ಟೌನ್. ಇವತ್ತು ನಾವು ಇಲ್ಲಿ ಪಕ್ಕದ ಹಳ್ಳಿ 2 ಕಿಲೋಮೀಟರ್ ನಂದಿಹಳ್ಳಿ ಅಂತ ಆಗುತ್ತೆ. ನನ್ನ ಹೆಸರು ಎಸ್ ಗಿರಿಜಪ್ಪ ಅಂತ, ಪಿ.ಡಿ. ಬ್ಯಾಂಕ್ ಮಾಜಿ ಚೇರ್ಮನ್. ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ನಾವು ಸೇರಿದೀವಿ. ನಮ್ಮ ನಂದಿಹಳ್ಳಿನೂ ಇದೇ ಪಂಚಾಯತಿಗೆ ಸೇರುತ್ತೆ. ಇಲ್ಲಿ ಮುಸ್ಲಿಮ್ಸು ಹಿಂದೂ ಎಂಬ ಭೇದ ಭಾವ ಇಲ್ಲ. ಇಲ್ಲಿ ಮುಸ್ಲಿಮ್ಸು ಹಿಂದೂಗಳು ಎಂಬುದು ಹಿಂದಿನ ಕಾಲದಿದ್ದಲ್ಲೂ ಭೇದ ಭಾವ ಇಲ್ದಂಗೆ ಒಂದು ಅಣ್ಣ ತಮ್ಮಂದಿರ ರೀತಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಮೇಲಾಗಿ ಇವತ್ತು ಹೊಸದಾಗಿ ಇದನ್ನ ನಿರ್ಮಿಸ್ತಕ್ಕಂಥ ಈ ಮಸೂದಿಯನ್ನ ಹಿರಿಯ ಕಿರಿಯರು ಎಲ್ಲರೂ ಸೇರಿ, ಅದ್ರಾಗ ಒಬ್ರು ಜಾಸ್ತಿ ಇರ್ಬೋದು, ಒಬ್ರು ಕಮ್ಮಿ ಇರ್ಬೋದು, ಕಾಂಟ್ರಿಬ್ಯೂಷನ್ ಮಾಡಿ ಒಂದು ವ್ಯವಸ್ಥಿತವಾದಂತ ಮಸೂದಿಯನ್ನ ಕಟ್ಟಿದ್ದಾರೆ. ಇಲ್ಲಿ ಪ್ರತಿ ದಿವಸ ಜಾತ್ಯತೀತವಾಗಿ ಜಾತ್ಯತೀತವಾಗಿ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಬಂದು ಹೋದಂಗೆ ಹೋದ್ರೆ ಇಲ್ಲಿ ಬಹಳ ಒಂದು ಉತ್ತಮವಾದ ಸಂಬಂಧವನ್ನ ನಾವು ಮೊದಲಿದ್ದಲ್ಲೂ ಬೆಳೆಸ್ಕೊಂಡ್ ಬಂದಿದೀವಿ. ಇಲ್ಲಿ ಮೊದಲಿನಿಂದಲೂ ಇಡೀ ಸುತ್ತಮುತ್ತ ಜನ ನನಗೆ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಗುರುಗಳಾಗಿದ್ದಂಥವ್ರು ಮಾನ್ಯ ಇಮಾಮ್ ಸಾಬ್ರು ಅಂತಂದು, ಖಾದರ್ ಸಾಬ್, ಇಮಾಮ್ ಸಾಬ್, ಜೈಲು ಸಾಬ್, ಹಂಗೆ ಅದೇ ರೀತಿ ಇಲ್ಲಿ ಕೆಲವು ಹಿಂದೂ ಪರವಾಗಿ ನೀಲ್ಕಂಠಪ್ಪ, ಕಾಡಪ್ಪರು, ಇಂಥ ಕೆಲವು ಎಲ್ಲರೂ ಸೇರಿ ಒಂದು ಅಣ್ಣ ತಮ್ಮಂದಿರ ರೂಪವಾಗಿ ಇಲ್ಲಿ ನಾವು ಬಾಳ್ವೆಯನ್ನ ಮಾಡಿದೀವಿ. ಮುಂದಿನೂ ಸಹ ದೇವರ ದೃಷ್ಟಿಯಿಂದ, ಅಲ್ಲ ದೃಷ್ಟಿಯಿಂದನ ನಾವು ಅದೇ ರೀತಿ ಬಾಳ್ಕೊಂಡು ಹೋಗೋಣ. ಯಾವುದೇ ಸಮಸ್ಯೆ ಬಂದರೂ ಕುಂತು ಚರ್ಚೆ ಮಾಡಿ ಇದನ್ನ ಬಗೆಹರ್ಕೊಂಡು ಹೋಗೋಣ ಅಂತಂದು ನಾನು ಆ ದೇವರಿನಲ್ಲಿ, ಅಲ್ಲನಲ್ಲಿ ಬೇಡ್ಕಂತ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಅದ್ದೂರಿಯಾಗಿ ನಡೆಯಲಿ. ನನ್ನ ಮಾಹಿತಿ ಪ್ರಕಾರ ಇಡೀ ಜಿಲ್ಲೆಯಲ್ಲಿ ಇಂಥ ಮಸೂದಿ ಆಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದ್ರ ಮೇಲ್ಪಟ್ಟು ಇನ್ನು ಎಲ್ಲೆಲ್ಲಿದೆ ನನಗೆ ಅಷ್ಟಾಗಿ ಇದ್ರ ಬಗ್ಗೆ ಗೊತ್ತಿಲ್ಲ. ಹೊಸ ಮಸೂದಿನೇ ಆಗಿದೆ, ಮತ್ತೆಲ್ಲಾ ಸಮಾಜದವ್ರಿಗೆ ಕರೆದಿದ್ದಾರೆ. ಅದು ಎಲ್ಲ ನಾನು ಹೇಳ್ತೀನಲ್ಲ, ಇಡೀ ಈ ಭಾಗದಲ್ಲಿ, ಈ ತಾಲೂಕಿನಲ್ಲಿ ಅಂದ್ರೆ ತಪ್ಪಾಗ್ಲಾರ್ದು, ಎಲ್ಲಾ ಜಾತೀಯತೆಗಳನ್ನು ಒಂದು ಅಣ್ಣ ತಮ್ಮಂದಿರ ತರನ ಎಲ್ಲರನ್ನು ನಾವು ಬಾಳ್ಕೊಂಡು ಹೋಗಿದ್ದೀವಿ. ಮುಂದಿನ ತರಹ ಅದೇ ತರ ಆಗಿ ಒಂದು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಒಂದು ರಾಜಕೀಯವಾಗಿ ಎಲ್ಲರೂ ಕುಂತು ಚರ್ಚೆ ಮಾಡ್ಕೊಂಡು ಒಳ್ಳೇದಾಗ್ಲಿ ಅಂತ ನಾನು ಆ ದೇವ್ರನ್ನ ಬೇಡ್ಕೊಳ್ತಾ ಇದ್ದೀನಿ. ಸೊ ಕಿರಣ್ ಅವರೇ, ತಾವು ಪ್ರಥಮ ಬಾರಿಗೆ ಮಸೀದಿಗೆ ಬಂದಿದ್ರು ಅಥವಾ ಮುಂಚೆನೂ ಬಂದಿದ್ರು? ಫಸ್ಟ್ ಟೈಮ್ ಬಂದಿರೋ. ಈಗ ಏನ್ ಹೇಳಿದ್ರು ಇಲ್ಲಿ ಬಂದಿದ ಮೇಲೆ? ನಮಗೆ ಒಂದು ಯಕ್ಷ ಪ್ರಶ್ನೆ ಇತ್ತು. ನಾವು ನಮ್ಮ ಒಂದು ಸಿದ್ಧಾಂತದ ಪ್ರಕಾರ ದೇವಸ್ಥಾನಗಳಿಗೆ ಹೋಗ್ತಿದ್ವಿ, ದೇವಸ್ಥಾನಗಳಿಗೆ ಕೈ ಮುಗಿತಿದ್ವಿ. ನಮಗೊಂದು ಪ್ರಶ್ನೆ ಕಾಡ್ತಿತ್ತು, ಮಸೀದಿಯಲ್ಲಿ ಏನಿಲ್ವಲ್ಲ, ಏನಿದು ಅನ್ನೋದೊಂದು ನಮಗೆ ಗೊಂದಲ ಇತ್ತು. ಇವತ್ತು ನಾನು ಮಸೀದಿಗೆ ಬಂದಾಗ ನನಗೂ ಅನ್ನಿಸ್ತು, ಇಲ್ಲಿ ಪರಮಾತ್ಮ ಇಲ್ಲಿ ಇದ್ದಾನೆ, ಒಂದು ಶಾಂತಿ, ನೆಮ್ಮದಿ, ಬಹಳ ಸಂತೋಷ ಕೊಡ್ತು. ಮಸೀದಿ ಒಳಗೆ ಕುತ್ಕೊಂಡು ಹೊರಗೆ ಹೋಗ್ಲಿಕ್ಕೆ ನಮ್ಗೆ ಆಗ್ತಿಲ್ಲ, ಅಷ್ಟು ಒಂದು ಸಮಾಧಾನವಾಗಿತ್ತು. ಒಳ್ಳೊಳ್ಳೆ ಹಿತವಚನಗಳು ಹೇಳಿದ್ರು. ಅನ್ಯಾಯ ಉಳಿಯಲ್ಲ, ನ್ಯಾಯ ಉಳಿಯುತ್ತೆ,
ನಾವೆಲ್ಲರೂ ಒಂದೇ, ನಾವೆಲ್ಲ ಭಾವೈಕ್ಯತೆಯಿಂದ ಬದುಕಬೇಕು. ನಾವೆಲ್ಲ ಮನುಷ್ಯರ ಜಾತಿ, ಧರ್ಮ ನಾವು ಮಾಡ್ಕೊಂಡ್ರಂಥದ್ದು, ಪರಮಾತ್ಮ ಎಲ್ಲ ಒಂದೇ. ಎಲ್ಲರೂ ಒಳ್ಳೆಯನ್ನೇ ಮಾಡ್ರಿ, ಯಾರಿಗೂ ಕೆಟ್ಟದ್ದು ಮಾಡಬೇಡ್ರಿ. ಕೆಟ್ಟದ್ದಾದ್ರೆ ಎಲ್ಲರಿಗೂ ಕೆಟ್ಟದ್ದಾಗತ್ತಂತ ಒಳ್ಳೆ ಹಿತವಚನಗಳು ಹೇಳೋದು. ಇದು ನಮ್ಮ ಇಡೀ ರಾಜ್ಯಕ್ಕೆ ಒಂದು ಮಾದರಿ. ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ಅಣ್ಣ ತಮ್ಮಗಳು ಸಹ ನಾವು ಯಾವಾಗಲೂ ಒಂದಾಗೆ ಬಾಳ್ತೀವಿ, ಒಂದಾಗೆ ಇರ್ತೀವಿ. ಇದೊಂದು ಒಂದು ಐತಿಹಾಸಿಕ ದಿನ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀವಿ. ಆಮೇಲೆ ಇನ್ನೊಂದು, ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಜಾತಿ ಎಂಬ ಎಷ್ಟದಾವ ಅವೆಲ್ಲ ಇದಾವೆ, ಆದ್ರೆ ಎಂದೂ ಜಾತಿ ವೈಷಮ್ಯ ಇಲ್ಲ ಆಗಿಲ್ಲ. ಹೀಗೆ ವಾತಾವರಣ ಇದೇ ತರ ಮುಂದುವರಿಲಿ ಅಂತ ನಾವು ಮತ್ತೊಮ್ಮೆ ದೇವರನ್ನ ಪ್ರಾರ್ಥನೆ ಮಾಡ್ತೇವೆ. ಮಾಹೌಲ್ ಇಸ್ ಇಲಾಖೆ ಕನ್ನಡ ಮೇ ಬೋಲುಕಿ. ಈ ದಿನ ನಮ್ಮ ಹಿರಿಯೂರು ತಾಲೂಕಿನ ಆದಿವಾಲ ಗ್ರಾಮದಲ್ಲಿ, ಆದಿವಾಲ ಅಂದ್ರೇನೆ ಬಹುಶಃ ಭಾರತದಲ್ಲೇ ಈ ನಮ್ಮ ದೇಶದಲ್ಲೇ ಒಂದು ಹೆಸರುವಾಸಿಯಾದಂತ ಆದಿವಾಲ ಗ್ರಾಮ. ಯಾಕೆ ಅಂದ್ರೆ ಇಲ್ಲಿನ ತೆಂಗಿನಕಾಯಿ ವ್ಯಾಪಾರಸ್ಥರು ಈ ಊರಿನ ಒಂದು ಛಾಪು ಮೂಡಿಸಿದ್ದಾರೆ. ನೀವು ಡೆಲ್ಲಿನ ಕೇಳ್ರಿ, ಆದಿವಾಲ ಅಂದ್ರೆ ಫೇಮಸ್. ಬೆಂಗಳೂರಿಗಿಂತ ಡೆಲ್ಲಿ ಆದಿವಾಲ ನಾರಲ್ಕ ವ್ಯಾಪಾರಿಕೆ ಆದಿವಾಲ ತುಮೆ ಅಂತ ಮಾತಾಡ್ತಾರೆ. ಹಾಗಾಗಿ ಈ ಊರಿನಲ್ಲಿ ಒಂದು ಹಿರಿಯೂರು ತಾಲೂಕಿನಲ್ಲೇ ಸೌಹಾರ್ದತೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಾಗ ಇನ್ನೊಂದು ಊರು ಇಲ್ಲ. ಸೌಹಾರ್ದತೆ ನೀವು ನೋಡ್ಬೇಕಂದ್ರೆ ಹಿರಿಯೂರು ತಾಲೂಕಿನಲ್ಲಿ ನೋಡಬೇಕು. ಒಂದು ಹಿರಿಯೂರಿನಲ್ಲಿ ತೇರುಮಲ್ಲೇಶ್ವರ ದೇವಸ್ಥಾನ ಆಗಿರಬಹುದು, ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ಸರಪಣಿ ಎಳೆಯಂತ ಒಂದು ಸಂಪ್ರದಾಯ ಆಗಿರ್ಬೋದು, ಭಾವೈಕ್ಯತೆ, ಹಿಂದೂ ಮುಸ್ಲಿಂ ಬಾಯಿ ಆ ತರ ನಮ್ಮ ಹಿರಿಯೂರಿನಲ್ಲೇ ಒಂದು ಪ್ರಸಿದ್ಧವಾದಂತ ವಾತಾವರಣ. ಯಾವಾಗಲೂ ಅಷ್ಟೇ ಅಣ್ಣವ್ರು ಹೇಳ್ದಂಗೆ ಇಡೀ ಈ ತಾಲೂಕಿನಲ್ಲಿ ಎಲ್ಲಾ ಜಾತಿ ಧರ್ಮದವರು ಇದ್ದಾರೆ. ಅದೇ ತರ ಪ್ರೀತಿಯಾಗಿ ಒಂದು ತಾಯಿಯ ಮಕ್ಕಳಂತೆ ಇದ್ದಾರೆ. ಅಲ್ಲಾಹನು ಹಾಗೂ ಈಶ್ವರನು ಇದನ್ನ ಸದಾ ಇದೇ ತರ ಮುಂದುವರಿಲಿ, ಇದೇ ಪ್ರೀತಿ ವಿಶ್ವಾಸ, ಇದೇ ಒಂದೇ ತಾಯಿಯ ಮಕ್ಕಳಂತೆ ಈ ಒಂದು ತಾಲೂಕಿನಲ್ಲಿ, ಈ ರಾಜ್ಯದಲ್ಲಿ, ಭಾರತದಲ್ಲಿ ಬಾಳಿ ತೋರ್ಸೋಣ ಅಂತೇಳಿ ಈ ಒಂದು ವಾತಾವರಣ ಇವತ್ತು ಮಾಡಿರೋದು ಈ ಊರಿನ ಪ್ರಮುಖರು, ಹಿರಿಯರು ಹಾಗೂ ಇಲ್ಲಿನ ಎಲ್ಲ ಗ್ರಾಮಸ್ಥರು ಸೇರಿ ಈ ಭವ್ಯವಾದ ಒಂದು ಮಸೀದಿಯನ್ನು ನಿರ್ಮಾಣ ಮಾಡಿರೋದು. ನಮ್ಮ PLD ಬ್ಯಾಂಕಿನ ಅಧ್ಯಕ್ಷರಾದಂಥ ಗಿರಿಜಣ್ಣವ್ರು ಹೇಳ್ದಂಗೆ ಚಿತ್ರದುರ್ಗ ಜಿಲ್ಲೆಗೆ ಅಲ್ಲ, ಹಳ್ಳಿ ಕಡೆ ಕರ್ನಾಟಕದಲ್ಲೇ ಇಂಥ ಒಂದು ಭವ್ಯವಾದ ಸುಂದರವಾದ ಮಸೂತಿ ಎಲ್ಲೂ ಕಾಣಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ನನ್ನ ಹೆಸರು PS ಸಾದತುಲ್ಲಾ, ಹಿರಿಯೂರು ಟೌನು, PLD ಬ್ಯಾಂಕ್ ನಿರ್ದೇಶಕ. ನಾನು ಈ ಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ R ನಾಗೇಂದ್ರ ನಾಯ್ಕ್ ಮಾತಾಡ್ತಿರೋದು. ಹಿರಿಯೂರು ತಾಲೂಕಿನ ಆದಿವಾಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಒಂದು ಆದಿವಾಲ ಗ್ರಾಮದಲ್ಲಿ ಇವತ್ತು ಜಾಮಿಯಾ ಮಸೀದಿ ಉದ್ಘಾಟನೆ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ನಡೀತಾ ಇದೆ. ವಿಶೇಷ ಏನಂತಂದರೆ ಜಾಮಿಯಾ ಮಸೀದಿ ಒಳಗಡೆ ಕೂಡ ನಾನು ಕೂಡ ಈಗ ಹೋಗಿ ಭೇಟಿ ನೀಡಿ ಬಂದಿದ್ದೀನಿ. ಒಳಗಡೆ ಹೋದಂಥ ಸಂದರ್ಭದಲ್ಲಿ ನಾವೆಲ್ಲ ಕೈಕಾಲುಗಳನ್ನು ಸ್ವಚ್ಛತೆ ಮಾಡಿಕೊಂಡು ವಿಶೇಷವಾಗಿ ಒಳಗಡೆ ಹೋಗಿದ ತಕ್ಷಣ ಏನೋ ಒಂದು ಶಾಂತಿ ರೀತಿಯಾದಂಥ ವಾತಾವರಣ, ಒಂದೇನೋ ಒಂದು ವೈಬ್ರೇಷನ್ಸು ನಾವು ಅನುಭವದಲ್ಲಿ ನಾವು ಈಗ ಅನುಭವಿಸ್ಕೊಂಡು ಬಂದಿದ್ದೀವಿ. ಆದ ನಂತರ ಈ ಒಂದು ಆದಿವಾಲ ಗ್ರಾಮ ಒಂದು ದೊಡ್ಡ ಗ್ರಾಮ, ಇಲ್ಲಿ ಎಲ್ಲ ಜಾತಿ ಜನಾಂಗದವರು ಇರ್ತಕ್ಕಂಥ ಗ್ರಾಮ. ಇಂಥ ಗ್ರಾಮದಲ್ಲಿ ಇವತ್ತು ಎಲ್ಲ ಜನಾಂಗದವರು ಕೂಡ ಈ ಮಸೀದಿನ ಭೇಟಿ ಮಾಡಲಿಕ್ಕೆ, ಒಳಗಡೆ ಹೋಗಿ ಮಸೀದಿ ಒಳಗಡೆ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥದ್ದು ತುಂಬ ವಿಶೇಷವಾದಂಥದ್ದು. ಅದರಲ್ಲೂ ಕೂಡ ಹೆಣ್ಮಕ್ಳು ಕೂಡ ಮೊದಲನೇ ಮಾಡಿನಲ್ಲಿ ಇವತ್ತು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಮತ್ತು ಹೋಗಿ ಒಳಗಡೆ ಮಸೀದಿ ಒಳಗಡೆ ಪ್ರೇ ಮಾಡ್ತಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳ ಜೊತೆಗೆ ಭೇಟಿ ಆಗಲಿಕ್ಕೆ ಎಲ್ಲ ಜನಾಂಗದ ಎಲ್ಲ ವರ್ಗದ ಹೆಣ್ಮಕ್ಳು ಕೂಡ ಹೋಗಿರ್ತಕ್ಕಂಥದ್ದು ವಿಶೇಷ. ಹಾಗಾಗಿ ನಾನು ಈ ಒಂದು ಜಾಮಿಯಾ ಮಸೀದಿ ಒಂದು ಸ್ಥಾಪನೆ ಮಾಡಲಿಕ್ಕೆ ಏನು ಶ್ರಮಿಸಿದಂತಕ್ಕಂಥ ನಮ್ಮ ಮುಸಲ್ಮಾನ್ ಬಾಂಧವರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ, ಯುವಕರಿಗೂ ಅವರಿಗೆ ದೇವರು ಆರೋಗ್ಯವನ್ನು ಕೊಡಲಿ, ಆಯುಷನ್ನು ಕೊಡಲಿ, ಅವ್ರಿಗೆ ಹೆಚ್ಚು ಹೆಚ್ಚು ಅಭಿವೃದ್ಧಿಯನ್ನು ಮಾಡಲಿ. ಈ ರೀತಿಯಾದಂಥ ಶಾಂತಿ ರೀತಿಯಾದಂಥ ವಾತಾವರಣವನ್ನು ಸೌಹಾರ್ದತೆಯಿಂದ ಬದುಕಲಿಕ್ಕೆ ನಮಗೆಲ್ಲ ಅವಕಾಶ ಮಾಡಿಕೊಟ್ಟಕ್ಕಂಥ ಈ ಸಮುದಾಯದ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಇಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಒಳಿತಾಗಲಿ, ಇನ್ನೂ ಉತ್ತಮವಾದಂಥ ಮಳೆ ಬೆಳೆ ಆಗಲಿ ಅಂತಕ್ಕಂಥ ಮಾತನ್ನು ಅಲ್ಲಾಹನಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾ ಎಲ್ರಿಗೂ ಶುಭವಾಗಲಿ ಅಂತ ಹೇಳಿ ನನ್ನ ಮಾತು. ನಾನು ನೋಡಿರೋ ಮಟ್ಟಿಗೆ ಇದು ಫಸ್ಟ್ ಟೈಮು ಆ್ಯಕ್ಚುಲಿ ಎಲ್ಲ ಮಸೀದಿ ಬಾಂಧವರು, ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಪರಿಕಲ್ಪನೆಯಲ್ಲಿ ಎಲ್ಲ ಜನರಿಗೂ ಸಹ ಮಸೀದಿಯ
ಒಂದು ಪರಿಕಲ್ಪನೆಯನ್ನು ಮೂಡಿಸಿರ್ತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂತಹ ವಿಷಯ ಮತ್ತು ಎಲ್ಲರೂ ಸಹ ಅನುಸರಿಸಬೇಕಾಗಿರ್ತಕ್ಕಂತಹ ವಿಷಯ. ಎಲ್ಲರೂ ಸಹ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ ಎಲ್ಲ ಜನಾಂಗದವರು ಸಹ ಒಂದೇ ಎಂಬುವಂತಹ ಪರಿಕಲ್ಪನೆಯಲ್ಲಿ ನಾವು ಹೇಗೆ ದೇವಸ್ಥಾನದ ಒಳಗಡೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀವೋ ಅದೇ ರೀತಿ ನಾನು ಸಹ ಇವತ್ತು ಈ ಮಸೀದಿ ಒಳಗೆ ಹೋಗಿ ಇವರು ನಮ್ಮ ಗುರುಗಳ ಆಶೀರ್ವಾದನೂ ಸಹ ನಾನು ಪಡ್ಕೊಂಡು ಬಂದಿರತಕ್ಕಂಥದ್ದು. ಅದೇ ಫೀಲಿಂಗ್ ಸಹ ಆಗ್ತಿರ್ತದೆ. ಯಾವ ದೇವಸ್ಥಾನಕ್ಕೆ ಹೋದ್ರೆ ಯಾವ್ಯಾವ ಫೀಲಿಂಗ್ ಬರುತ್ತೋ ಅದೇ ಫೀಲಿಂಗು ಸಹ ನಾವು ಇಲ್ಲಿ ಮಸೀದಿ ಒಳಗೆ ಬಂದರೂ ಸಹ ಅದೇ ಫೀಲಿಂಗ್ ಬರುತ್ತೆ. ಎಲ್ಲ ಇಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ, ಎಲ್ಲರೂ ಸಹ ಒಂದೇ ಎಂಬುವಂಥ ಪರಿಕಲ್ಪನೆಯನ್ನು ಮೂಡಿಸಿರ್ತಕ್ಕಂಥದ್ದು ನಮ್ಮ ಹಿರಿಯೂರು ತಾಲೂಕಿಗೆ, ಅದರಲ್ಲೂ ನಮ್ಮ ಕರ್ನಾಟಕ ಜನತೆಗೆ ಇದೊಂದು ಶುಭ ಸಂದೇಶ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂತ ಪ್ರಯತ್ನಗಳು ಎಲ್ಲ ಕಡೆ ಆಗಬೇಕು ಅನ್ನುವಂಥದ್ದು ಎಲ್ಲರೂ ಸಹ ಇಡೀ ನಮ್ಮ ಕರ್ನಾಟಕದಾದ್ಯಂತ, ನಮ್ಮ ದೇಶದಾದ್ಯಂತ ಇಂಥ ಪ್ರಯತ್ನಗಳು ಆದರೆ ಎಲ್ಲರೂ ಸಹ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಅಣ್ಣ ತಮ್ಮಂದಿರ ಸಹೋದರ ಭಾವನೆಯಿಂದ ಜೀವನ ಮಾಡಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಎಲ್ಲರಿಗೂ ಶುಭವಾಗಲಿ. ತಾವೆಲ್ಲರೂ ಸಹ ಈ ಸರ್ವಧರ್ಮ ಎಲ್ಲರನ್ನೂ ಸಹ ಆಹ್ವಾನಿಸಿ ನಾವೆಲ್ಲರೂ ಒಂದೇ ಅನ್ನೋ ಒಂದು ಭಾವನೆಯನ್ನು ಮೂಡಿಸಿದ್ರಿ. ಸೊ ನಾನು ಆದಿರುವಂತಹ ಒಂದು ಒಳ್ಳೆ ಒಂದು ವಾತಾವರಣ ನೋಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ತುಂಬಾ ಅಚ್ಚುಕಟ್ಟಾಗಿದೆ. ನಾವೊಂದು ಸಹ ಗುರುಗಳ ಆಶೀರ್ವಾದನ ತಗೊಂಡಿದ್ವಿ. ಆ ಗುರುಗಳು ಎಲ್ಲರಿಗೂ ಒಂದು ಆಶೀರ್ವಾದವನ್ನು ನೀಡಿ ನಮ್ಮೆಲ್ಲರನ್ನೂ ಸಹ ಸಹಬಾಳ್ವೆಯಿಂದ ಬದುಕಕ್ಕೆ ಒಂದು ಅವಕಾಶ ಇರಲಿ ಅಂತ ಬಿಟ್ಟು ಹೇಳ್ಕೊಂತ ತುಂಬಾ ಚೆನ್ನಾಗಿ ನಿರ್ವಹಣೆ ಆಗಿದೆ. ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ. ನಮ್ಮ ಹಿರಿಯೂರಲ್ಲಿ ಆದಿವಾಲದಲ್ಲಿ ಇಂಥ ಒಂದು ಮಸೀದಿಯನ್ನು ಮಾಡಿರ್ತಕ್ಕಂಥ ನಮ್ಗೆಲ್ಲರಿಗೂ ಸಹ ಖುಷಿ ತಂದಿದೆ ಹಾಗಾಗಿ ಎಲ್ಲರಿಗೂ ಶುಭ ಸಂದೇಶ ಸಿಗಲಿ ಅಂತ ಹೇಳ್ಬಿಟ್ಟು ದೇವರನ್ನು ಪ್ರಾರ್ಥಿಸ್ತೀನಿ. ಇಲ್ಲ, ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಮೊದಲನೇದಾಗಿ ನಾನು ಎಲ್ಲ ಮುಸ್ಲಿಂ ಬಾಂಧವರಿಗೆ ಒಂದು ಶುಭಾಶಯ ಹೇಳ್ತೀನಿ. ಈ ಮಸೀದಿ ಉದ್ಘಾಟನೆ ಆಗಿರೋ ವಿಚಾರದಲ್ಲಿ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಧರ್ಮದವ್ರಿಗೂ ಕೂಡ ಇವತ್ತು ಎಲ್ಲರನ್ನೂ ಕರೆಸಿ ಆಹ್ವಾನ ಇತ್ತು ಅಂತ ಕೇಳ್ಪಟ್ಟೆ. ಎಲ್ಲರೂ ಬಂದಿದ್ದಾರೆ. ಒಳಗಡೆ ಎಲ್ಲ ಮೊನ್ನೆ ನಾವು ಕೂಡ ಹೋಗಿದ್ವಿ. ನಿನ್ನೆ ಎಲ್ಲ ಮೊನ್ನೆ ಕೇವಲ ಹೆಣ್ಮಕ್ಳಿಗೆ ಮಾತ್ರ ಉದ್ಘಾಟನೆ ಆದ ನಂತರ ಹೆಣ್ಮಕ್ಳಿಗೆ ಪ್ರವೇಶ ಇಲ್ಲ ಅಂತ ಅಂತಾರೆ. ಹಾಗಾಗಿ ಮೊನ್ನೆ ಹೆಣ್ಮಕ್ಳಿಗಷ್ಟೇ ಅವಕಾಶ ಇತ್ತು. ಕೇವಲ ಮುಸ್ಲಿಮ್ಸ್ ಹೆಣ್ಮಕ್ಳಲ್ಲ, ಎಲ್ಲ ಧರ್ಮದವರು ಹೆಣ್ಮಕ್ಳು ಕೂಡ ಒಳಗಡೆ ಹೋಗಿ ಎಲ್ಲ ತುಂಬ ಖುಷಿ ಪಡ್ತಾಯಿದ್ರು. ಬಂದವರಿಗೆಲ್ಲ ಸಿಹಿ ಹಂಚೋ ಒಂದು ವ್ಯವಸ್ಥೆ ಮಾಡಿದರು. ಒಂದು ಉಡುಗೊರೆ ಎಲ್ಲ ಕೊಟ್ಟು ಕಳಿಸ್ತಾಯಿದ್ರು. ಭಾಳ ಚೆನ್ನಾಗಿ ಇತ್ತು. ಒಳಗಡೆ ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಅಲ್ಲದೆ ಸಪ್ರೇಟ್ ಲೇಡೀಸ್ಗೆ ನಮಾಜ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಕೂಡ ಮಾಡಿದರು. ನೋಡಿ ತುಂಬ ಖುಷಿ ಆಯಿತು. ಎಲ್ಲ ಧರ್ಮದವರು ಇವತ್ತು ಆಹ್ವಾನ ಇತ್ತು ಅಂತ ಬಂದಿದ್ದಾರೆ. ಎಲ್ಲರೂ ನೋಡಿ ತುಂಬ ಖುಷಿ ಪಡ್ತಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಇಂಥ ವ್ಯವಸ್ಥೆ ಇದ್ರೆ ಶಾಂತಿ ಬರುತ್ತೆ. ಖಂಡಿತ ಚೆನ್ನಾಗಿ ಮಾಡಿದ್ದಾರೆ. ನಾವು ಇಲ್ಲಿ ಉರ್ದು ಶಾಲೆಯಲ್ಲಿ 20 ವರ್ಷದಿಂದ ಕನ್ನಡ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಮಸೀದಿ ಎಲ್ಲ ತುಂಬ ಚೆನ್ನಾಗೈತೆ. ಮಸೀದಿ ಒಳಗೆ ಕುರಾನ್ನಲ್ಲಿ ಇರ್ತಕ್ಕಂಥ ಕೆಲವು ಮುಖ್ಯವಾದ ಅಂಶಗಳನ್ನು ಬರೆದಿದ್ದಾರೆ. ಮನೆಯನ್ನು ಫಸ್ಟ್ ಗೆದ್ದು, ಮನೆಯ ಕುಟುಂಬವನ್ನು ಗೆದ್ದು, ನೆರೆಹೊರೆಯವ್ರ ಜೊತೆ ನಾವು ಹೆಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಥರ ಬದುಕಬೇಕು, ಇನ್ನು ನ್ಯಾಯ ನೀತಿ ಧರ್ಮ ಅದರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮತ್ತು ನಮಾಜ್ ಮಾಡೋ ಹಂತಗಳನ್ನು ಸ್ಟೆಪ್ಸು ಅದನ್ನು ಕೂಡ ಇದು ಮಾಡಿದ್ದಾರೆ. ನಮಾಜು ನಾವು ದೇವರ ಪ್ರಾರ್ಥನೆಯೂ ಮಾಡ್ದಂಗಾಗುತ್ತೆ, ಜೊತೆಗೆ ನಮ್ಮ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕೃತ ಮಾಡ್ದಂಗಾಗುತ್ತೆ. ಆಗ ನಮ್ಮ ಆರೋಗ್ಯಕ್ಕೆ ಕೂಡ ಎಕ್ಸಸೈಜ್ ಥರನೂ ಆಗುತ್ತೆ ಅನ್ನೋ ಒಂದು ಅಂಶ ನನ್ನ ಗಮನಕ್ಕೆ ಬಂತು. ಇಂತಹ ಒಂದು ಅದೃಷ್ಟ ನಮ್ಮ ಮಸೀದಿ ಒಳಗೆ ಪ್ರವೇಶ ಮಾಡಿ ನಾವು ಅದನ್ನು ನೋಡಿರೋದು ನಮ್ಮ ಒಂದು ಅದೃಷ್ಟನೇ ಸರಿ ಅಂತ ನಾನು ಅಂದ್ಕೊಳ್ತೀನಿ. ಒಟ್ಟಿನಲ್ಲಿ ಈ ಒಂದು ಅವಕಾಶ ತುಂಬ ಚೆನ್ನಾಗಿದೆ. ನನ್ನ ಜೀವನದಲ್ಲಿ ಮರೆಯಲಾಗಿರ್ತಕ್ಕಂಥ ಒಂದು ಘಟನೆ ಇದು. ಫಸ್ಟ್ ಟೈಮ್ ಬಂದಿದ್ದು, ಯಾವತ್ತೂ ನೋಡಿಲ್ಲ. ಇದು ಒಳ್ಳೆ ಆಪರ್ಚುನಿಟಿ ಅಂತ ಅನ್ಸುತ್ತೆ. ಕಾಲೇಜ್ಗೆ ಹೋಗ್ಬೇಕಿತ್ತು, ಕಾಲೇಜ್ಗೆ ಹೋಗೋಳು ಹಾಲಿಡೇ ಹಾಕಿ ಬಂದಿದ್ದೀನಿ. ಸೊ ಅದು ಎಲ್ರಿಗೂ ಸಿಗಲ್ಲ ಅವಕಾಶ ಮಸ್ಜಿದ್ನ ನೋಡೋಕೆ. ಥ್ಯಾಂಕ್ ಯು. ಯಾರ ಜೊತೆ ಬಂದಿದ್ದೀರಿ? ಅಮ್ಮ. ಅವಳು ಇಲ್ಲಿ ಎಲ್ಲ ನಮ್ಮ ಮುಸ್ಲಿಮ್ಸ್ ಬಾಂಧವರು ಮನೆ ಮಗಳ ತರ ಸಾಕಿ ಬೆಳೆಸಿದ್ದಾರೆ. ಇವಳ ಸಾನು ಅಂತ ಕೂಡ ಹೆಸರಿಟ್ಟಿದ್ದಾರೆ. ಆ ಒಂದು ಇದಕ್ಕೋಸ್ಕರ ನಾವು ಇಲ್ಲಿ ಅವಳನ್ನು ಕೂಡ ಕರ್ಕೊಂಡು ಬಂದಿದ್ದೀವಿ. ಇದೇ ಆದಿವಾರದಲ್ಲೇ ಬಂದಿದ್ದೀವಿ. ನಮಗೂ ಖುಷಿ ಆಯ್ತು. ಮಸೀದಿಗೆ ಕರ್ಕೊಂಡ್ಬಂದು ಬಿಟ್ಟಿರೋದಕ್ಕೆ ನೋಡಕ್ಕೆ ತುಂಬಾ ಖುಷಿ ಆಯ್ತು. ಮಸೀದಿ ಓಪನ್ ಮಾಡಿದ್ದಾರೆ. ನಮಗೂ ಎಲ್ಲರಿಗೂ ಬರಳಿದ್ರು, ನಾವು ಬಂದ್ವಿ, ಎಲ್ಲ ನೋಡಿದ್ವಿ, ಖುಷಿ ಆಯ್ತು. ಈ ಮುಂಚೆನೂ ಯಾರು ಕರೆದಿದ್ರು ಮಸೀದಿಗೆ? ಅವಕಾಶ ಸಿಕ್ಕಿತ್ತು ನಿಮ್ಗೆ? ಇಲ್ಲ, ಇದೇ ಫಸ್ಟ್.
ಇದೇ ಫಸ್ಟ್. ನಮಗೂ ಖುಷಿ ಆಯ್ತು. ನಾವು ಮೊನ್ನೆನೂ ಬಂದಿದ್ವಿ, ಇವತ್ತೂ ಬಂದಿದ್ವಿ, 2 ದಿನ ಬಂದಿದ್ವಿ. ಏನ್ ಹೇಳಿದ್ರು ಇಲ್ಲಿ ಬಂದಿದ್ಮೇಲೆ ತಮ್ಗೆಲ್ಲ? ಏನಿಲ್ಲ, ಎಲ್ಲ ಕೇಳಿದ್ರು, ನಾವು ಹೇಳಿದ್ವಿ. ನಮ್ಗೆಲ್ಲ ತುಂಬಾ ಖುಷಿ ಆಯ್ತು. ಎಲ್ಲರೂ ಬಂದ್ ನೋಡಕ್ ಎಲ್ಲರಿಗೂ ಬಿಟ್ರಲ್ಲ ಮಸೀದಿ ಒಳಗೆ, ನಮಗೆ ತುಂಬಾ ಖುಷಿ ಆಯ್ತು. ನನ್ನ ಹೆಸರು ಹಿರಿಯೂರು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಿನ ಗೌರವಾಧ್ಯಕ್ಷ ಗೋ ಬಸವರಾಜ್ ಅಂತಂದೇಳಿ. ಇವ್ರು ಬಂದು ತಾಲೂಕು ಪ್ರಧಾನ ಕಾರ್ಯದರ್ಶಿ DKS ದಾದಾಪೀರು. ಇವ್ರು ಬಂದು ತಾಲೂಕಿನ ಅಧ್ಯಕ್ಷರು ರಾಮಕೃಷ್ಣಪ್ಪ ಅಂತೇಳಿ. ಇವರು ಸಮಾಜ ಸೇವಕರು ಅನಿಲ್ ಕುಮಾರ್ ಬಿದ್ರಿಕೆರೆ ಅಂತ. ಇವರು ಹೋಬಳಿ ಘಟಕದ ಅಧ್ಯಕ್ಷರು ರಾಜಣ್ಣ ಗೌಡ್ರು ಅಂತಂದೇಳಿ. ಇವ್ರು ಬಂದು ಸುಹೇಲ್ ನಗರ ಘಟಕದಲ್ಲಿದ್ದಾರೆ. ನಮ್ಮ ಇನ್ನೊಬ್ಬ ನಗರಾಧ್ಯಕ್ಷರು ಮೊಹಮ್ಮದ್ ಜಾಕೀರ್ ಅವರು ಅಲ್ಲಿ ಕೂತವ್ರೆ. ಇವತ್ತು ಹಿರಿಯೂರು ತಾಲೂಕಿನ ಆದಿವಾಲದಲ್ಲಿ ಜಾಮಿಯಾ ಮಸೀದಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮನ್ನ ಮುಕ್ತವಾಗಿ ಆಹ್ವಾನ ಮಾಡಿದ್ರು. ಅದೇ ರೀತಿ ನಾವು ಸಹ ಎಲ್ಲರೂ ಬಂದಿದ್ದೀವಿ ಕೂಡ. ಈ ಒಂದು ಮಸೀದಿ ಅಂತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥ ಮಸೀದಿ ಆಗಿದೆ. ಇಲ್ಲಿ ಸಹಬಾಳ್ವೆ ಮತ್ತು ಭ್ರಾತೃತ್ವ ಅಂತಕ್ಕಂಥದ್ದನ್ನ ಎತ್ತಿ ಹಿಡಿತಕ್ಕಂಥ ಒಂದು ಮಸೀದಿ ಅಂತ ನನ್ನ ಮತ್ತು ನಮ್ಮವರ ಅನಿಸಿಕೆ ಆಗಿದೆ. ಇದೇ ರೀತಿ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲರನ್ನು ಜೊತೆಗಿದ್ರೆ ಎಲ್ಲೂ ಸಹ ಜಗಳ ಅಂತಕ್ಕಂಥದ್ದು ಬರೋದಿಲ್ಲ ಅಂತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆದ್ರೆ ಕೆಲವೊಂದು ಶಕ್ತಿಗಳು ಜೊತೆನಲ್ಲಿ ಇರುವುದಕ್ಕೆ ಅವ್ರಿಗೆ ಸಹಸಲ್ಲ, ಆತರ ಅನಿಸ್ತಾ ಇದೆ. ಇಲ್ಲ, ಕೆಲವೊಂದು ಶಕ್ತಿಗಳು ಕೆಲಸ ಮಾಡ್ತಾ ಇರೋದು. ಈಗ ಕೆಲವೊಂದು ಶಕ್ತಿಗಳು ಅಂತಂದು ಹೇಳಿದ್ರೆ ಊರು ಅಂದ್ಮೇಲೆ ಒಲಗೇರಿ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಆದ್ರೆ ಅವನ್ನೆಲ್ಲವನ್ನು ಸಮೇತ ನಾವು ಮೆಟ್ಟಿ ನಿಂತ್ಕೋಬೇಕು. ನಾವೆಲ್ಲರೂ ಅಣ್ಣ ತಮ್ಮಗಳು, ಇದೇ ದೇಶದವರು, ಇದೇ ರಾಜ್ಯದವರು, ಇದೇ ಊರಿನವರು, ಇಲ್ಲಿದೆ ಅನ್ನ ಉಂಡು ಇನ್ನು ಬೆಳೆದಿರ್ತಕ್ಕಂಥ ನಾವೆಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವನೆ ಪ್ರತಿಯೊಬ್ಬ ವ್ಯಕ್ತಿನಲ್ಲಿ ಬರಬೇಕು. ಯಾವನೋ ಒಬ್ಬ ಮಾತಾಡ್ತಾನೆ ಅಂತಂದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ರಾಜಕೀಯ ಮುಖಂಡರುಗಳು ಏನ್ ಮಾಡ್ತಾರೆ ಈ ಸಂದರ್ಭಗಳಲ್ಲಿ, ಈ ಒಂದು ವಿಶೇಷವಾಗಿ ಸಂದರ್ಭ ಅಂತಕ್ಕಂಥದ್ದನ್ನ ಬಳಸ್ಕೊಂತಾರೆ. ನಾವು ಅವರ ವೈಯಕ್ತಿಕ ವಿಚಾರ, ರಾಜಕೀಯ ವ್ಯಕ್ತಿಗಳ ವೈಯಕ್ತಿಕ ವಿಚಾರ. ಆದ್ರೆ ನಾವೆಂದೂ ಆ ರೀತಿ ಇಲ್ಲ. ನಾವೆಲ್ಲರೂ ಅಕ್ಕಪಕ್ಕದವರು, ನೆರೆಹೊರೆಯವರು, ಒಂದೇ ಮನೆಯವರು, ಒಂದೇ ಕುಟುಂಬದವರು ಅಂತ ನಾವಿರೋದು. ಧನ್ಯವಾದಗಳು. ಆದಿವಾಲ ಗೊಲ್ಲಟ್ಟಿ ಗ್ರಾಮ ಪಂಚಾಯತಿ ಮೆಂಬರ್, ನಾವು ಸದಸ್ಯರು. ನಮಗೆ ಎಲ್ಲರೂ ಭಾಳ ಚೆನ್ನಾಗಿ ಕಂಡೈತಿದ್ವಿ, ಚೆನ್ನಾಗಿ ಬಂದಿದ್ವಿ, ಚೆನ್ನಾಗಿದ್ದೀವಿ. ಎಲ್ಲ ಹಿಂದೂ ಮುಸ್ಲಿಮ್ಸ್ ನಾವೆಲ್ಲ ಒಂದೇನೆ. ಒಳ್ಳೆ ದೇವಸ್ಥಾನ ಕಟ್ಟಿದ್ದಾರೆ. ನಾವು ದೇವಸ್ಥಾನ ಒಳಗೆ ಬಂದಿದ್ದೀವಿ. ಈ ನಾವು ಯಾವತ್ತೂ ಅಣ್ಣ ತಮ್ಮಗಳಾಗೆ ಇದ್ವಿ. ಎಲ್ಲ ಒಂದೇ ಊರೇ, ನಾವು ಇದೇ ಊರೇ. ಆದ್ರೆ ಗೆದ್ರೆ ನಾವು ಇಲ್ಲೇ ಗ್ರಾಮ ಪಂಚಾಯತಿ ಸದಸ್ಯರು. ನಾವು ಭಾಳ ಚೆನ್ನಾಗೈತಿ, ನೋಡ್ಕೊಂಡ್ ಬಂದಿದ್ದೀವಲ್ಲ. ಹೇಗೆ ವಾತಾವರಣ ಹೇಗಿದೆ? ವಾತಾವರಣ ಚೆನ್ನಾಗಿದೆ ಸರ್, ಚೆನ್ನಾಗೈತೆ, ಚೆನ್ನಾಗಿ ಮಾಡಿದ್ರೆ. ಎಲ್ಲ ಪ್ರತಿಯೊಂದು ಜಾತಿ ಸೇರೈತಲ್ಲ. ಈಗ ನೀವು ನಾವು ಮಂಗಿಲ್ವಲ್ಲ, ಮುಸ್ಲಿಮ್ಸು ನಾವು ಮಂಗಿಲ್ಲ, ಎಲ್ಲ ಜಾತಿನೂ ಇದ್ವಿ ನಾವು. ಹಿಂದೂ ಕನ್ನಡ ಎಲ್ಲ ಜನ ಇದ್ವಲ್ಲ, ಆರಾಮಾಗಿದ್ವಿ, ಚೆನ್ನಾಗಿದೆ ಸರ್. ನಾವು ಯಾವತ್ತೂ ಹಿಂಗೆ ಇದ್ವಿ, ನಮ್ಮ ಅಪ್ಪರ ಕಾಲದಿಂದ ನಾವು ಹಿಂಗೆ ಇದ್ವಿ. ಯಾವುದು ಗಲಾಟೆ ಗದ್ದಲ ಇಲ್ಲೂ ಇಲ್ಲ ಎಂದು. ಭಾಳ ಚೆನ್ನಾಗಿದೆ ಸರ್, ಚೆನ್ನಾಗಾಯ್ತು. ನಮಸ್ತೆ. ನಾವು ಇಂದು ಆದಿವಾಲದಲ್ಲಿ ಇಂದು ಮಸೂದಿ ಓಪನ್ ಆಗಿದೆ. ನಮಗೆ ಬಹಳ ಸಂತೋಷ ಇದೆ. ನಾವು ಆದಿವಾಲದಲ್ಲಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದೇ. ಇದು ಮುಸಲ್ಮಾನ್ ಹಿಂದೂ. ಈಗ ನಾನು ಮುಸಲ್ಮಾನ್, ಅವರು ಹಿಂದೂ. ನಾವು ಮುಸ್ಲಿಮನ್ನಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೋಡ್ತಿದ್ದೀವಿ. ಆದಿವಾಲದಲ್ಲಿ ಯಾವುದೇ ಕಾರಣಕ್ಕೂ ಹಿಂದೂ ಆಗಲಿ, ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದೇನೆ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನಾವು ಮುಂದಕ್ಕೂ ಇದೇ ತರ ಇರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾವು ಆದಿವಾಲ ಬಹುಕಾಲದಿಂದ ನಾವು ಇಂದು ನಾವು ಬಹಳ ಮಸೂದಿ ನೋಡ್ಕೊಂಡ್ ಬಂದ್ವಿ. ಬಹಳ ಚೆನ್ನಾಗಿದೆ, ಇಷ್ಟೇ ನಾವು ಹೇಳ್ತಿರೋದು. ಇದು ಮೊದಲ ಬಾರಿಗೆ ಬಂದಿದ್ರಿ ನೀವು ಮಸೀದಿಗೆ? ಇಲ್ಲ, ಮೊದಲ ಬಾರಿಗೆ ಬಂದಿರೋದು. ಅಂದ್ರೆ ಇಲ್ಲೇ ಇದೀವಿ, ನೋಡ್ತಾ ಇದ್ವಿ. ಇದೇ ಊರು ನಮ್ದು. ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಮನೆಯವರು ಸದಸ್ಯರಾಗಿದ್ದಾರೆ. ಅದರಿಂದ ನಾವು ಮೊದಲ ಬಾರಿಗೆ ಮುಸ್ಲಿಮ್ಸ್ ಮಸೀದಿಗೆ ಇದೇ ಫಸ್ಟ್ ಬಿಟ್ಟಿರೋದು. ಆದ್ರೆ ಎಲ್ಲೂ ಬಿಟ್ಟಿಲ್ಲ. ಆದಿವಾಲದಲ್ಲಿ ಮಾತ್ರ ಬಹಳ ವಿಶೇಷವೇನಂದ್ರೆ ಇವತ್ತು ಆದಿವಾಲದಲ್ಲಿ ಮಸೀದಿಗೆ ಹಿಂದೂ ಜನ ಒಳಗಡೆ ಬಿಟ್ಟು ಬಹಳ ಚೆನ್ನಾಗಿ ನಮ್ಮನ್ನ ನೋಡ್ಕೊಳ್ತಿದ್ದಾರೆ. ಇದು ಒಂದು ವಿಶೇಷ. ಇಡೀ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಮುಸ್ಲಿಮ್ಸ್ ಮಸೀದಿ ಹತ್ರ ಬಿಟ್ಟಿರೋದು ಒಳಗಡೆ ನಮ್ಮ ಹಿಂದೂ ಅಂದ್ರೆ ಇದೇ ಫಸ್ಟ್. ಅದೇ ರೀತಿ ಬಹಳ ಚೆನ್ನಾಗಿ ನಮ್ಮನ್ನು ನೋಡ್ಕೊಳ್ತಿದ್ದಾರೆ. ನಮಗೆ ಬಹಳ ಸಂತೋಷ ಇದೆ. ಸರ್, ತಾವು ಪ್ರಥಮ ಬಾರಿಗೆ ಮಸೀದಿಗೆ ಬಂದಿರೋದು? ಇದೇ ಫಸ್ಟ್ ಟೈಮ್ ಸರ್. ಖುಷಿ ಆಯ್ತು ನಿಜ. ಒಳಗಡೆ ನೋಡಿ ಭಾರಿ ಖುಷಿ ಆಯ್ತು. ಏನೋ ಒಂಥರ ಮನಸ್ಸು ಒಂಥರ ಚೇಂಜ್ ಆದಂಗೆ ಆಗುತ್ತೆ. ಒಳಗಡೆ ಹೋದ್ರೆ ತುಂಬಾ ಚೆನ್ನಾಗಿದೆ. ತುಂಬಾ ಕೆಲಸ ಮಾಡಿದ್ದಾರೆ. ನಾವು ಹೋಟ್ಲ್ ಬಿಸ್ನೆಸ್. ಖುಷಿ ಆಯ್ತು. ಹೇಗೆ ಅನ್ಸ್ತಾ ಇದೆ ತಮ್ಗೆ? ಇಲ್ಲಿಗೆ ಬಂದ ನಂತರ ನಮ್ ಹೇಗಿರ್ಬೇಕು? ಭಾರಿ ಖುಷಿ ಆಯ್ತು ಸರ್. ತುಂಬಾ ಸಂತೋಷ ಆಯ್ತು.
ಇನ್ನೇನು ಹೆಚ್ಚಿಗೆ ಹೇಳಕ್ ಆಗಲ್ಲ. ಇಂತ ಇದುಗಳಿನ್ನ ಹೆಚ್ಚಿದಾಗ ನಡೀಲಿ. ರಾಜ್ಯಾದ್ಯಂತ ಇಂತ ಒಂದು ಮಸೀದಿಯ ಎಲ್ಲ ಬಾಂಧವರು ಸೇರಿ ಎಲ್ಲ ಜನಾಂಗ ಮಾಡ್ತಿರೋದು ಭಾರಿ ಖುಷಿ, ಚೆನ್ನಾಗಿ ಆಗ್ಲಿ. ಹೇಗೆ ಅನ್ಸ್ತಾ ಇದೆ ಈ ಅನುಭವ? ಹೊಸ ಅನುಭವ ನಮಗೆ ಬಂದಿದ್ದಕ್ಕೆ. ಹಿಂದೂ ಮುಸ್ಲಿಂ ಮತ್ತು ಹಿಂದೂ ಧರ್ಮಗಳೆಲ್ಲ ಒಂದು ಸೇರಿ ಇವತ್ತು ಒಂದು ಮಸೀದಿ ಒಳಗೆ ಬಹಳ ಸಂತೋಷವಾಗಿ ಪ್ರಯತ್ನ ಮಾಡಿದ್ರು. ಗುರುಗಳು ಒಂದು ಹಿತವಚನಗಳು ಹೇಳಿಕೊಟ್ರು. ಅದ್ರ ಬಗ್ಗೆ ನಾವು ತುಂಬಾ ಸಂತೋಷ ಪಟ್ವಿ. ಹಂಗಾಗಿ ಇವತ್ತೊಂದು ಆದಿವಾರದಲ್ಲಿ ನಾವು ಏನಾದ್ರು ಹಿಂದೂ ಮುಸ್ಲಿಂ ಜನ ಎಲ್ಲ ಸೇರ್ಕೊಂಡು ಒಂದು ಮಸೀದಿ ಒಳಗೆ ಸೇರಿ ಎಲ್ಲ ಒಂದು ಒಮ್ಮತವನ್ನು ತೋರಿಸಿ ಇದೇ ತರ ಮುಂದಕ್ಕೆ ಸಹವಾಗಿ ಬಾಳ್ಬೇಕಂತ ಹೇಳಿ ಒಂದು ಪಾಠ ದಾನ ಮಾಡಿಕೊಟ್ರಲ್ಲಿ ತುಂಬಾ ಸಂತೋಷ. ಧನ್ಯವಾದಗಳು. ತಾವು ಏನ್ ಮಾಡ್ತೀರಾ ಸರ್? ನಾವು ರೈತರೇ, ವ್ಯವಸಾಯ ಮಾಡ್ತೀವಿ ಇಲ್ಲಿ ಆದಿವಾರದಲ್ಲಿ. ಬಹಳ ಸಂತೋಷ ಆಯ್ತು. ನಿಮಗೆ ಕೂಡಿ ಬಾಳುವ ಎಂಬ ಒಂದು ಸಂದೇಶವನ್ನ ಎಲ್ಲರಿಗೂ ತೊಂದರೆ ಇಲ್ಲದಂಗೆ ಮಾಡಿದ್ರೆ ಭಾರಿ ಒಳ್ಳೆಯದು ಅಂತ. ಓಕೆ ಸರ್, ಹೇಳಿ ಸರ್. ನಾವು ಇಲ್ಲಿ ಸುಮಾರು ಒಂದು 35 ವರ್ಷ 40 ವರ್ಷದಿಂದ ಆಟ ಓಡಿಸಿದೀವಿ ಇಲ್ಲಿ. ಆದರೆ ವಿಶೇಷವಾಗಿ ಅಂತಂದ್ರೆ ಈ ಸರಿ ಇಲ್ಲಿ ಮಕ್ಕ ಮದೀನಾ ಮಸೀದಿ ಓಪನ್ ಆಗಿರೋದ್ರಿಂದ ನಾವು ಭಾಳ ಜನಕ್ಕೆಲ್ಲ ಕನ್ನಡ ಜನ ಆಗಿರ್ಬೋದು, ಹಿಂದೂ ಜನ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಎಲ್ಲರಿಗೂ ಒಂದು ಸಂತೋಷ ದಿನ ಆಗೈತೆ ಇವಾಗ. ಯಾಕಂತಂದ್ರೆ ಅಂತ ವಿಶೇಷವಾಗಿದೆ ಇವಾಗ. ಮುಸ್ಲಿಮ್ಸ್ ಇವರು ಕನ್ನಡ, ಅವರು ಇವರು ಅಂತ ಏನು ಭೇದ ಭಾವ ಇಲ್ಲ. ಆ ರೀತಿಯಾಗಿರೋದ್ರಿಂದ ಇಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿ ಬಹಳ ಸಂತೋಷ ಆಗ್ತಿದೆ. ಒಳ್ಳೆ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ, ಜನ ಒಳ್ಳೆ ಎಲ್ಲ ಇದೆ. ಹಂಗಾಗಿ ಇಲ್ಲಿ ಚೆನ್ನಾಗಿದೆ. ಇಲ್ಲಿ ತಾವು ಎಷ್ಟು ವರ್ಷದಿಂದ ಇಲ್ಲೇ ಇದೆ? ನಾವು ಸುಮಾರು ಇಲ್ಲಿ ಒಂದು 40 ವರ್ಷದಿಂದ ಇಲ್ಲೇ ಇದೇ ರೋಡ್ ನಲ್ಲಿ ಆಟ ಓಡಿಸಿದೀವಿ ನಾವು. ಹಂಗಾಗಿ ಚೆನ್ನಾಗಿದೆ. ಹೇಗೆ ವಾತಾವರಣ ಹೇಗಿದೆ ಇಲ್ಲಿ? ವಾತಾವರಣ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಎಲ್ಲ ಕುಲಬಂಧು ಇರ್ತಾರ, ಅಣ್ಣ ತಮ್ಮ ಇರ್ತಾರ, ಮಾವಾಳಿ ಇರ್ತಾರ, ಮಾವೆಲ್ಲ ಬಳಸ್ತಾ ಇದೀವಿ. ಯಾರಿಂದಲೂ ಯಾರ ಕಡೆಯಿಂದಲೂ ದ್ವೇಷ ಇಲ್ಲ. ಇದೇ ರೀತಿ ನಡ್ಕೊಂಡು ಹೋದ್ರೆ ತುಂಬಾ ಸಂತೋಷವಾಗಿ ಇರ್ತೀವಿ. ಜೀವನನೂ ಚೆನ್ನಾಗಿರುತ್ತೆ. ಯಾರ ಮೇಲೆ ಇನ್ನೊಬ್ಬರ ಮೇಲೆ ಪೈಪೋಟಿ ಇಲ್ದಂಗೆ ನಡ್ಕೊಳ್ತೀವಿ. ಹಂಗೆ ಇದಾರೆ ಅವರು, ಅದೇ ತರ ಅವರು ನಡ್ಕೊಳ್ತಿದ್ದಾರೆ. ಎಲ್ಲರೂ ನಡೀತೈತೆ. ಚೆನ್ನಾಗಿದೆ ಸರ್. ನೋಡ್ಕೊಂಡ್ ಬಂದ್ವಿ ಎಲ್ಲ ಒಳಗೋಗಿ, ಎಲ್ಲ ಮಸೀದಿ ಒಳಗೆ ಎಲ್ಲ ಹೋಗಿ ಬಂದ್ವಿ. ಭಾರಿ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ ಸರ್. ನಾವೆಲ್ಲ ಈಗಿಂದೆಲ್ಲ ನಾವು ಹುಟ್ಟಲಿಂದ ನೋಡ್ತಿದ್ವಿ. ನಾವು ಅಣ್ಣ ತಮ್ಮಳಾಗೆ ಬೆಳೀತಿರೋದು ಇಲ್ಲಿ. ಬೇರೆ ಅವ್ರು ಮುಸ್ಲಿಮು ಹಿಂದೂ ಅನ್ನೋ ಭೇದ ಇಲ್ಲ, ಎಲ್ಲ ಒಂದೇ. ನಾವು ಎಲ್ಲ ಕಚೇರಿ ತುಂಬಾ ಸಂತೋಷ ಆಗ್ತೈತೆ ಸರ್. ದೇಶ ಕಟ್ಕೊಂಡು ಏನ್ ಮಾಡ್ತೀವಿ ಸರ್. तो बताइए साहब कि यहाँ पर जो खुशी का माहौल देखने को मिल रहा है, मस्जिद का एक जानिब इफ्तिताह है, तो दूसरी तरफ हिंदू भाइयों को भी बुलाया गया है। जी देखो, यहाँ हिंदू मुस्लिम, अस्सलाम वालेकुम रहमतुल्लाहि वबरकातुहू। मेरा नाम शरीफ जान, मैं हिरियूर टाउन से आया हूँ। हमारा खरिया आदिवाल उमर को 6 किलोमीटर होता है। यहाँ से बेहतरीन अल्लाह ताला उनके अच्छी आलीशान मस्जिद बनी गए थे। इंशाल्लाह अभी मैं देखने जा रहा हूँ। इसमें हमारे मुसलमानों में और हिंदू में क्या भी फर्क नहीं। हमें भाई रह सका। हमें परसों से अनाउंस कर डालें, हिंदू मुस्लिम सब जने यहाँ को मस्जिद देख सकते हैं। हमें तुम्हारे देवल का आते हैं, तुम्हें हमारे मस्जिद आ सकते हैं। हमें मस्जिद करके बोले तो खाली नमाज पढ़ते सो अल्लाह के सिवा क्या अल्लाह के पास हमें मांगते समय तुमना भी मांगते, हमना भी अल्लाह सुकून दे। अल्लाह हमने अच्छी हिंदू मुस्लिम अच्छा जीने मौका दे, अच्छे से अच्छा जिए अल्लाह बेहतरीन से बेहतर है। हिंदू सबके मुसलमान के साथ बहुत अच्छे मोहब्बत से अल्लाह सबके लिए दुआ सबके लिए दुआ करते हैं। मस्जिद में सबके लिए दुआ करते हैं। हमें हिंदू मुस्लिम हमारे कर्नाटका में बहुत अच्छे से अच्छा भाई जैसा है कि साहब ये सियासती वाले छोड़ को हम बिगड़ा कौन भी बिगड़ा रहे नहीं। हमें अल्लाह के वास्ते प्यार मोहब्बत से रहेंगे, अच्छे से रहेंगे। आदिवाल को ही हमें मस्जिद देख रही, जुम्मा की नमाज अदा करेंगे, अल्लाह के पास मांगेंगे इंशाअल्लाह करो। इंशाअल्लाह हमें मस्जिद को ही आओ सभी मिलेंगे, मिलजुल कर रहेंगे, अच्छे से अच्छे प्यार मोहब्बत से रहने के की हमारी एक राय। क्या कि अल्लाह ताला तुमने जो बात करते हैं शुक्रिया अदा हो रही नमाज कटे। अस्सलाम वालेकुम रहमतुल्लाहि वबरकातुहू। ಎಲ್ಲಿಂದ ಬಂದಿದ್ದೀರಾ ತಾವು? ಪಟ್ರಾಳಿಯಿಂದ. ಪಟ್ರಾಳಿಯಿಂದ ಬಂದಿದ್ದೀನಿ. ಮಸೂದಿ ನೋಡಿದ್ರಾ? ಚೆನ್ನಾಗೈತೆ ಸರ್. ಊಟನ ಮಾಡಿದ್ರಿ? ಸರ್ ಊಟ ಮಾಡಿದ್ವಿ. ಏನ್ ಹೇಳಿಕ್ ಬಯಸ್ತೀರಾ ಯುವಕರಿಗೆ ಇವತ್ತು ಭಾವ್ಯಕತೆ ಬೆಳೆಯಬೇಕು ಸಮಾಜದಲ್ಲಿ? ಸರ್ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಸೊ ಹೇಗೆ ಅನಿಸ್ತಾ ಇದೆ ಈ ಅನುಭವ? ತುಂಬಾ ಚೆನ್ನಾಗಿದೆ. ಎಲ್ಲ ಬಾಂಧವರನ್ನು ಕರೆಸಿದ್ದಾರೆ, ತುಂಬಾ ಸಂತೋಷ ಆಗುತ್ತೆ. ಈ ಹೊಂದಾಣಿಕೆ ಎಲ್ಲರೂ ಇರಬೇಕು ಅಂತ ನನಗೆ. ಯಾವ ತರ ವಾತಾವರಣ ಇದೆ ತಮ್ಮ ಕ್ಷೇತ್ರದಲ್ಲಿ? ಬಹಳ ಚೆನ್ನಾಗಿದೆ. ಇಲ್ಲಿ ಚೆನ್ನಾಗಿದೆ. ಚಿಕ್ಕ ಹುಡುಗರಿದ್ದ ಎಲ್ಲ ನಾವು ಅಣ್ಣ ತಮ್ಮಗಳಾಗಿ ಬಂದಿದ್ದೀವಿ. ಎಲ್ಲ ಇಲ್ಲಿ ಯಾವ ಭಾವೈಕ್ಯತೆ ಇಲ್ಲ, ಎಲ್ಲ ಒಂದೇ ಅಂದ್ಕೊಂಡು ಹೇಳಿ ಕಥೆಗಳು ಹೋಗ್ತೀವಿ.
ರಾಜಕೀಯಗೋಸ್ಕರ ಕೆಲವೊಂದು ಇಲ್ಲ ಇಲ್ಲ ಅದೆಲ್ಲ ಇಲ್ಲ ರಾಜಕೀಯ ಇಲ್ಲ ಇಲ್ಲಿ ಅದು ಆದಿವಾಲದಲ್ಲಿ ಇಲ್ಲ ಎಲ್ಲೈತೋ ಗೊತ್ತಿಲ್ಲ ಈ ಊರಲ್ಲಿ ಇಲ್ಲ ಏನ್ ಹೇಳಿ ಇಲ್ಲ ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ ಮಸೀದಿ. ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ ಎಲ್ಲಾ ಧರ್ಮದವ್ರಿಗೂ ಒಳಗಡೆ ಬಂದು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಬಂದು ಒಳಗಡೆ ನೋಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿ ಕಟ್ಟಿದ್ದಾರೆ. ಒಳ್ಳೆ ಒಂದು ಭಾವೈಕ್ಯತೆ ಮೆರೀತಾ ಇದ್ದಾರೆ. ತುಂಬಾ ಸಂತೋಷ. ಈ ತರ ವಾತಾವರಣ ಎಲ್ಲಾ ಕಡೆ ಇರಬೇಕು. ಹಾ, ಎಲ್ಲ ಕಡೆ ತುಂಬಾ ಇದೆ. ಅಂದ್ರೆ ಒಂದ್ ಕಡೆ ಸ್ಟಾರ್ಟ್ ಆದ್ರೆ ಕಂಟಿನ್ಯೂ ಮುಂದೆ ಅದೇ ಬೆಳವಣಿಗೆ ಆಗುತ್ತೆ. ತುಂಬಾ ಒಳ್ಳೆ ಸುದ್ದಿ, ಒಳ್ಳೆ ವಿಚಾರ ಇದು. ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದು ವಿಶೇಷ ಅಂದ್ರೆ ಸ್ವಾಮೀಜಿಗಳು ಇಲ್ಲೇ ಬಂದಿದ್ರು ಮತ್ತು ಎಲ್ಲಾ ಧರ್ಮಗುರುಗಳು ಒಳ್ಳೆ ಬೆಳವಣಿಗೆ ಇದೆ. ಒಂದು ಸೋದರತ್ವ ಅನ್ನೋದು ತುಂಬಾ ಚೆನ್ನಾಗಿ, ಅದೆಲ್ಲ ಮೊದ್ಲಿಂದನೂ ನಾನು ಇಲ್ಲೇ ಬೆಳೆದಿದ್ದು, ಮೊದಲಿಂದಲೇ ಇದೆ. ಆದ್ರೂ ಇನ್ನೂ ಹೆಚ್ಚಾಗಬೇಕು. ಇದೊಂದು ಸ್ಟಾರ್ಟಿಂಗು, ಮುಂದೆ ಇನ್ನೂ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ, ವಿಶ್ವಾಸ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲಿಂದ ಬಂದಿದ್ದೀರಾ ಸರ್ ತಾವೆಲ್ಲ? ನಾನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ವಿವಿಸಾಗರ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಕಸವನಹಳ್ಳಿ ರಮೇಶ್ ಅಂತ. ವಿಶ್ವ ಭ್ರಾತೃತ್ವವನ್ನು ಸಾರುವ ಏನು ಇಸ್ಲಾಂ ಧರ್ಮದ ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ಆಶಯದಂತೆ ಇವತ್ತು ಜಗತ್ತಿನಲ್ಲಿ ಯುದ್ಧ ಕಾರ್ಮೋಡಗಳು ಕಡಿಮೆಯಾಗಿ ಶಸ್ತ್ರಾಸ್ತ್ರಗಳು ತ್ಯಜಿಸಿ ವಿಶ್ವದ ಎಲ್ಲ ದೇಶಗಳ ಹೂಡಿಕೆಗಳು ಶಸ್ತ್ರಾಸ್ತ್ರಗಳ ಮೇಲೆ ಹೂಡಿಕೆ ಆಗ್ತಾ ಇದೆ. ಅದನ್ನ ಮಾನವ ಕುಲದ ಉದ್ಧಾರಕ್ಕೋಸ್ಕರ ಆಹಾರ, ಆರೋಗ್ಯ, ಶಿಕ್ಷಣ, ವಸತಿ ಇವುಗಳಿಗೆ ಹೂಡಿಕೆ ಮಾಡಿದರೆ ನಾವೆಲ್ಲ ಸಹೋದರರಾಗಿ ಬದುಕಬಹುದು. ಅಶಾಂತಿ ಕಡಿಮೆ ಆಗ್ತದೆ, ದ್ವೇಷ ಅಸೂಯೆಗಳು ನಿಲ್ಲಬೇಕು. ಆ ಉದ್ದೇಶದಿಂದ ಇವತ್ತು ಜಾಮಿಯಾ ಮಸೀದಿಯನ್ನ ಸರ್ವ ಧರ್ಮದ ಮಹಿಳೆಯರು ಸೇರಿದಂತೆ ಪ್ರತಿಯೊಬ್ಬರಿಗೂ ಮುಕ್ತವಾಗಿ ಅವಕಾಶ ಮಾಡಿಕೊಟ್ಟಂತ ಈ ನಿರ್ಮಾಣಕಾರರ ಆಶಯಗಳು ಈಡೇರಲಿ. ನಾವೆಲ್ಲರೂ ಶಾಂತಿಯಿಂದ ಬದುಕೋಣ, ವಿಶ್ವಕ್ಕೆ ಮಾದರಿಯಾಗಿ ಬದುಕೋಣ. ನಮ್ಮದು ಜಾತಿ ಬೇರೆ ಇರ್ಬೋದು, ಧರ್ಮ ಬೇರೆ ಇರ್ಬೋದು, ನಮ್ಮಲ್ಲಿ ದೇಹದಲ್ಲಿ ಹರಿಯುವಂಥ ರಕ್ತ ಒಂದೇ, ನಾವು ಸೇವಿಸುವ ಆಹಾರ ಒಂದೇ, ಕುಡಿಯುವ ಗಾಳಿ ಒಂದೇ, ನೀರು ಒಂದೇ. ಆದ್ದರಿಂದ ನಾವೆಲ್ಲರೂ ಸಹೋದರರಾಗಿ ಬದುಕಬೇಕು ಅಂತೇಳಿ ಇವತ್ತು ಸಾವಿರಾರು ಜನ ಬಂದು ಮಸೀದಿಯ ವೀಕ್ಷಣೆ ಮಾಡಿದ್ದಾರೆ. ಈ ಮಸೀದಿಯ ನಿರ್ಮಾಣಕಾರರು ಮತ್ತು ಏನು ಧರ್ಮಗುರುಗಳ ಆಶಯಗಳು ಈಡೇರಲಿ ಅಂತೇಳಿ ಈ ಮುಖಾಂತರ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ, ಶುಭವಾಗಲಿ. ಹೇಳಿ ಸರ್, ಇವತ್ತು ತಮ್ಮ ಗ್ರಾಮದಲ್ಲಿ ಮಸೂದಿ ಉದ್ಘಾಟನೆ ಆಗಿದೆ, ಜಾಮಿಯಾ ಮಸೂದಿ. ಈ ಸಂದರ್ಭದಲ್ಲಿ ತಾವೆಲ್ಲರೂ ಬಂದಿದ್ದೀರಾ, ಧರ್ಮ ಭೇದ ಮರೆತು ಎಲ್ಲರೂ ಇಲ್ಲೇ ಪಾಲ್ಗೊಂಡಿದ್ದೀರಾ. ಧರ್ಮ ಎಲ್ಲ ಒಂದೇ, ಹಿಂದೂ ಧರ್ಮ ಒಂದೇ, ಮುಸ್ಲಿಂ ಧರ್ಮ ಒಂದೇ, ಕ್ರಿಶ್ಚಿಯನ್ ಧರ್ಮ ಎಲ್ಲ ಒಂದೇ. ನಾವು ಅಂದ್ಕೊಂಬದಷ್ಟೇ ಬೇರೆ ಬೇರೆ. ನಾವು ಎಲ್ಲರೂ ಸಹೋದರರಾಗಿ ಬಾಳಿದ್ರೆ ಪ್ರಪಂಚ ಇನ್ನೇ ಮುಂದಕ್ಕೆ ಹೋಗುತ್ತೆ, ಒಳ್ಳೆತನ ಬೆಳೆಯುತ್ತೆ. ಈ ದುಷ್ಟ ಶಕ್ತಿಗಳನ್ನ ನಾಶ ಆಗುತ್ತೆ. ಸರಿನಾ? ಆದ್ರೆ ದುಷ್ಟ ಶಕ್ತಿಗಳು ತೀಟಿಗೆ ಮಾಡ್ತಲೇ ಇರ್ತವೆ. ಅವು ತೀಟಿಗೆ ಮಾಡ್ತಲೇ ಇರ್ತವೆ. ಆ ತೀಟಿಗೆ ನಾವು ಬೆಲೆ ಕೊಡಬಾರದು, ಒಳ್ಳೆತನಕ್ಕೆ ಬೆಲೆ ಕೊಡ್ಬೇಕು. ಯಾರೇ ಆಗಲಿ, ಹಿಂದೂಗಳಂದ ಇಟ್ಟಿಗೆ ಹಿಂದೂಗಳಲ್ಲಿ ಎಲ್ಲ ಒಳ್ಳೆಯವರು ಇದ್ದಾರ? ಎಲ್ಲ ಜನಾಂಗದಲ್ಲೂ ಇದೆ. ಅದನ್ನ ನಾವು ಇವರು ಅವರು ರಾಜಕೀಯಕ್ಕೋಸ್ಕರ ಅದು ಮಾಡ್ತಾರೆ. ಒಡೆಯೋ ಕೆಲಸ ನಡೀತಾ ಇದೆ ಸತತವಾಗಿ. ಈಗ ಪ್ರೀತಿ ವಿಶ್ವಾಸದ ಮುಂದೆ ಬೇರೆ ಯಾವ್ದು ಬರಲ್ಲ. ಈ ಪ್ರೀತಿ ವಿಶ್ವಾಸದಲ್ಲಿದ್ರೆ ಯಾರು ಬೇಕಾದ್ರೂ ಮಾತಾಡಿಸ್ತಾರೆ, ಯಾರು ನಿಮ್ಮನ್ನು ದೇಶಿಸಲ್ಲ. ಅದೇ ನೀವು ದೇಶ ಮಾಡಿದ್ರೆ ಅವನಿಗೆ ನೀವು ಒಂದು ಕಾಲ್ ಇಟ್ಟಿದ್ರೆ ನಾವು 2 ಕಾಲ್ ಇಟ್ಕೊಂಡು ನಿಂತ್ಕೊಂತಾನೆ ಅಲ್ವಾ? ದೇಶ ನಾಶ ಆಗುತ್ತೆ. ಬಂದಿದ್ದೀರಾ ಮಸೀದಿಗೆ ತಾವು, ಏನು ಹೇಗೆ ಅನಿಸ್ತಾ ಇದೆ? ತುಂಬಾ ಸಂತೋಷ ಆಗ್ತಾ ಇದೆ, ಚೆನ್ನಾಗಿದೆ ಓಪನಿಂಗ್. ಎಲ್ಲಿಂದ ಬಂದಿದ್ದೀರಾ ಸರ್? ನಾವೆಲ್ಲ ಹಿರಿಯೂರಿಂದ ಬಂದಿದ್ದೀವಿ. ಇಂಥ ಫಸ್ಟ್ ಟೈಮ್ ತಾವು ಬಂದಿರೋದು? ಇಲ್ಲ, ಅದೇ ಹೊಲಕ್ಕೆ ತುಂಬಾ ಸಲ ಬರ್ತಾ ಇರ್ತೀವಿ. ಮಸೀದಿ ಉದ್ಘಾಟನೆ ನಡೀತಾ ಇದೆ. ಈಗ ಎಲ್ಲಾ ಧರ್ಮನೂ ಒಂದೇ ಇರೋದು, ಎರಡೇ ಜಾತಿ, ಒಂದು ಗಂಡಸು ಒಂದು ಹೆಣ್ಣು, 2 ಜಾತಿ ಬಿಟ್ಟು ಯಾವ ಜಾತಿ ಇಲ್ಲ. ಎಲ್ಲ ಧರ್ಮನೂ ಒಂದೇ, ಎಲ್ಲರೂ ಸಹಬಾಳ್ವಾಗಿ ಹೋಗ್ಬೇಕು. ಇದು ನಮ್ಮ ಅಭಿಪ್ರಾಯ. ಸರ್, ಎಲ್ಲಿಂದ ಬಂದಿದ್ದೀರಾ ತಾವು? ಏನ್ ಹೇಳಿ? ನಾವು ಹಿರಿಯೂರಿಂದ ಬಂದಿದ್ದೀವಿ. ನಮ್ಮ ಹೆಸರು ರಘು ಅಂತ, ನಾವಿಲ್ಲೇ ಉದ್ಯಮಿ. ಎಲ್ಲರೂ ಸರ್ವಧರ್ಮ ಸಮನ್ವಯ ಅನ್ನೋ ಥರ ಎಲ್ಲರೂ ಕೂಡಿ ಬಾಳಿದ್ರೆ ಲೈಫ್ ಚೆನ್ನಾಗಿರುತ್ತೆ. ಮತ್ತು ಇವತ್ತು ಹಿಂದೂ ಎಲ್ಲ ಭಾವೈಕ್ಯತೆ, ಎಲ್ಲ ಹಿಂದೂ ಮುಸ್ಲಿಂ ಒಂದೇ ಅನ್ನೋ ಥರ ನಾವು ಬದುಕಿದ್ರೆ ಎಲ್ಲರೂ ಚೆನ್ನಾಗಿರ್ಬೋದು, ಒಂದು ಭಾವೈಕ್ಯತೆಗೆ ಬಾಳ್ಬೋದು ಅಂತ ಹೇಳ್ಬೋದು. तो बहुत खुशी हो रही है आप सब लोगों को आज? भाई मैं यहाँ वाला यहाँ भाई का गेस्ट नहीं, इन्होंने जो षणमुगना बोले ना, मैं इन्हों आके
कैसा का तो इनके बावा दादा थे ना तब से कम सर सर ಅವ್ರ ರಿಲೇಷನ್ ಎಷ್ಟು ವರ್ಷದಿಂದ ಕಣ ಇರೋದು ನಮ್ದು ನಿಮ್ದು ಬಹಳ ವರ್ಷದಿಂದ ನಮ್ಮ ಮುತ್ತಾತ ಬಂದು ತನ್ನಾಸಿಕೊಂಡ್ರು ಅಂತ ಇವ್ರ ಅಪ್ಪರ ಕಾಲದಿಂದಾನೇ ಎಲ್ಲ ಒಂದು 50 ವರ್ಷ ಇದೆಯಾ ಜಾಸ್ತಿ ಆಯ್ತು ಒಂದು 60 साल से हमारे रिलेशन से ಇವ್ರ ಅಪ್ಪರ ಕಾಲದಿಂದ ನಮ್ಗೆ ಬಹಳ ಚೆನ್ನಾಗಿ ಗೊತ್ತು ನಮ್ಮ ತಾತರೆಲ್ಲ ಅಪ್ಪರ ಕಾಲದಿಂದಾನೇ ये कम से कम 60 साल देखो 60 साल का हिस्ट्री है हम दोनों मिलते हैं ऐसा पहले भी थे अब भी वैसा है सामी वैसा है आइंदा भी ऐसा ही आइंदा भी इंशाल्लाह। तो आज एक यादगार दिन रहा, बड़ा तारीखी दिन रहा आप सबके लिए। ये मस्जिद कब से आबाद है और कैसे इस मस्जिद को नई तौर पर तामीर किया गया? जी अस्सलाम वालेकुम। जामिया मस्जिद बोल के आदिवाल में हिरियूर तालुक के अंदर एक शहर आदिवाल बोल के जो मेन NH4 में पड़ता है। ये क्या है, हमारे जो एक दो खानदान वाले हम लोग इधर एक 70-80 ईयर्स के बाद लाए थे हम लोग। फ्रॉम आंध्रा से आए थे हम लोग पूरे भी। आंध्रा से आने के बाद धर्मावरम जो इलाका था यहाँ मारिकड़ में बीबी सागर बोल के एक डैम के काम के लिए आए थे सभी लोग। उसके बाद में आके इधर 80 साल पहले आए थे, 80 साल पीछे आए थे। 80 साल के बाद आने के बाद हमें दो खानदान इधर आए थे। एक तुम्हारा नाम क्या? कासिम साहब एंड बड़े कासिम साहब प्लस हमारे नाना उनका दादा साहब का नाम मोहम्मद फखरुद्दीन का उनका नाम भी हमारा अब्बा का नाम। ऐसा ये बहुत साल से इस गांव में हम लोग आए। आने के बाद बीबी सागर की तरह डैम के काम के लिए आए सब लोग पूरा। और डैम काम होने के बाद पूरे आके इधर आके ಸೆಟಲ್ हुए। ಅದಾದ ನಂತರ ನಾವು ಇಲ್ಲಿ ಕೆಲಸಕ್ಕೆ ಬಂದರು। ನಾವು ಈ ವಿವಿ ಸಾಗರ ಇದಕ್ಕೆ ಬಂದು 70-80 ವರ್ಷ ಕಾಲ ನಾವು ಇಲ್ಲಿ ನೆಲೆಸಿದ್ವಿ। ಇದು ನೆಲೆಸಿದ ನಂತರ ಈ ಆದಿವಾಲ ಗ್ರಾಮಕ್ಕೆ ಇತಿಹಾಸ ಇರುವಂತ ಒಂದು ಊರಿದು ಆದಿವಾಲ ಅಂದ್ರೆ। ಹಾಗಾಗ್ಬಿಟ್ಟು NH4 ಅಲ್ಲಿ ಇದು ತನ್ನದೇ ಆದ ಸ್ಥಾನಮಾನವನ್ನು ಉಳಿಸ್ಕೊಂತ ಈ ಮಸೀದಿಗೆ ಸಾಕಷ್ಟು ಜನಗಳ ಕೊಡುಗೆಗಳು, ಸಾಕಷ್ಟು ಜನ ಸ್ನೇಹಿತರ ಬಾಂಧವರ, ಹೆಚ್ಚಿನದಾಗಿ ಇಡೀ ತಾಲೂಕಿನಾದ್ಯಂತ ಈ ಊರಿನವರ ಎಲ್ಲ ಸಾಕಷ್ಟು ಖದ್ಮತ್ತು ಇವರನ್ನ ಬರ್ಕತ್ತಲ್ಲಿ ಅಂತಿದ್ದಾರೆ। ಅವರು ಸಹ ಇದಕ್ಕೆ ಸಾಕಷ್ಟು ಅವರ ಎಲ್ಲ ಶ್ರಮ ಹಾಗೂ मस्जिद कैसे थी, किस हालत में थी? बहुत पुरानी मस्जिद, बहुत बड़ा हड़े मस्जिद। कितने सालों से मस्जिद है यहाँ पर? 150 साल से है डैम जो बना 150 साल से जो बीवी सागर का डैम जो बना ना तब आके बने से मस्जिद है। तब बने थे, बनाने के बाद 180 साल हुआ। 180 साल से पुरानी थी मस्जिद, वो है ना शहीद करके और नई मस्जिद बना के 2-3 साल हुआ काम चालू करके आज खत्म हुआ इंशाल्लाह। यानी 3 साल में मस्जिद पूरी हुई है? 3 साल में खत्म हुई। तो कितने लोग यहाँ पर नमाज पढ़ सकते हैं, कैसे इंतजाम? अभी जो अकोमोडेशन कितने का है? 700-800 में नमाज पढ़ सकते हैं। 700-800 में नमाज पढ़ सकते हैं। तो कौन किसकी जानिब से तामीर हुई मस्जिद, किसके खर्चा करा जाता? ये खर्चा पूरे गाँव वाले सब मिल के बनी। इसमें जरा ज्यादा हमारे आसिफ भाई और बरकत भाई की ज्यादा मेहनत है। फंडिंग आया था गवर्नमेंट से नहीं लिए, गवर्नमेंट का जो फंड आया था हम लोग नहीं लिए, ऑक्सफोर्ड का नहीं करे, पूरा हम लोग वन फंड डाल के पूरे गाँव वाले हिरियूर तालुक के आदमी, हर हिरियूर तालुक में पूरे आदमी मिलकर हर आदमी देखो पैसा देने वाला रहते आपको 2 दिन मस्जिद का काम करे, उसका भी है मस्जिद का, उसका उसे भी क्रेडिट है ये। हम लोग नहीं है पैसा देने वाला, लेबर्स लोग इधर जितना भी है बहुत से बहुत लेबर्स लोग बहुत है जो ग्राउंड लेवल लेबर्स लोग का काम है। ये मस्जिद का पैसा है ना पूरा क्या कहता मेहनत का पैसा, एकदम मेहनत का तो कैसा पसीना जमीन में गिरा के कमाया सोला, देखो तो बिजनेस करे सो ऐसा नहीं। ये काम को तो नॉलेज गरीब से गरीब का पैसा लगा हुआ है। 100 रुपए देना का तो भी 100 रुपए देना का तो उसका ना कम से कम जमीन में मेहनत, उसका पसीना का खतरा कम से कम 15-20 खतरे तो गिरे रहते देखो, ऐसा पैसा लगा इससे। ये मस्जिद हुई है। और खास तौर पर आपने कैसे ये सोचा कि पूरे सब लोगों को लाया? देखो ये क्या हुआ, हम लोग देखो आज जो माहौल के हिसाब से जो स्टेट के अंदर जो इंडिया के अंदर जो माहौल है वो माहौल के हिसाब से हम लोग सभी भाई लोग सभी गांव वाले सभी एक डिसाइड करें, 4-5 बार बैठक करें। उसके बाद क्या बोले हम लोग देखो भाई जितने दिन इधर हुए अभी जो हालात के हिसाब से हम लोग सभी मिलकर गैरा बोल के ये नहीं गैर बोल के क्या भी नहीं, सभी को बोला हिंदू भाई सभी को हमें ये गाँव में जैसा हम लोग पहले से आए ऐसा कभी भी नहीं हिरियूर तालुक के अंदर कभी भी हमें उन्होंने भाई हम वो हिसाब से हम लोग तय करे पूरे जमात वाले बैठ के ऐसा करना ह्यूज करना बोल के एक मिसाल होना टोटल स्टेट को टोटल इंडिया को ये आदिवाल का मस्जिद के बारे में सभी को मालूम होना। इतनी खूबसूरत मस्जिद बन जाए, बनाने के बाद हम लोग नहीं सभी लोग को लेके चले बोल के आप भी सुबह से वीडियो कर रहे हैं, कवरेज कर, आपको भी मालूम हो जाएगा जैसे लोग आ रहे क्या है क्या कैसा खिदमत हो। और बेंगलोर से जो टीम आई थी हमना
रहमत ग्रुप जो आई, वो ग्रुप का हमें बहुत से बहुत शुक्रिया अदा करती पूरे गाँव वाले की तरफ से। क्या कहते हैं, उनका बस हम लोग जो सीखे, हम लोग तो बहुत तजुर्बा आया, उनका जो ग्रुप आया तो बहुत हमारे को सिखाया ऐसा रहना, ऐसा बोल के उनको भी शुक्रिया अदा करती है। उसके बाद में जो मौलाना तलहा साहब मौलाना है, उनका भी शुक्रिया अदा करती हैं। जितने भी बाहर से तुमकुर से भी जो मौलाना आए थे, उनका भी हमें आसिफ मौलाना, उनका भी हम शुक्रिया देते। जितने हिरियूर तालुक के अंदर, डिस्ट्रिक्ट के अंदर, स्टेट से जो बड़े आलिम आए थे, उलमा आए थे, जो बड़े आलिम आए थे, जितने भी आए थे, उनका सबका भी हमें तहे दिल से शुक्रिया अदा करते हैं। जी बताइए। तो बड़ी खुशी का मौका है, बहुत दिनों से ये काम था कि यहाँ एक आलीशान मस्जिद हो। नहीं, वो क्या कहते, पहले बनाते 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 क्या हो गया, जो सब साथ दिए, सबकी भी ख्वाहिश जो अच्छी बनाना बोल के थी, इंशाअल्लाह आज अच्छी होगो, तैयार होगो, ठहरी दो। इनके सदारत में नहीं, हमारे सदारत में क्या भी नहीं, सबके नहीं सबकी नहीं इनके सदारत में सबकी मैंने सबकी मेहनत सब मेहनत की बात है। अभी क्या कहते, पूरे गाँव वाले अच्छा साथ दिए। क्या कहते, एक हो सभी मिलकर करे दो काम है, एक गो करने से अच्छी बनी मस्जिद, सब भी साथ देखो अच्छा हुआ है बार ना। देखो हमारे षणमुगना बोल के, देखो इनका भी कर दिलो टीजे कलर ने ಬಹಳ ಚೆನ್ನಾಗಿ ಮಾಡಿ, ಬಹಳ ಚೆನ್ನಾಗಿ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು, ನಾನು ಯಾವತ್ತು ಬೇರೆ ಮಸೀದಿ ಎಲ್ಲ ನೋಡಿಲ್ಲ, ಇದೇ ಫಸ್ಟ್ ಒಂದು ಬಹಳ ಚೆನ್ನಾಗಿತ್ತು ನೋಡಕ್ಕೂ, ನಿಮ್ ಪ್ರೇಯರ್ ಮಾಡೋದಕ್ಕೂ ಎಲ್ಲ ಚೆನ್ನಾಗಿತ್ತು। आप मस्जिद आए हैं और एक पैगाम आप यहाँ पर देना चाह रहे हैं। आज जो सोसाइटी है, हम देख रहे हैं कि पावर के लिए, पॉलिटिक्स के लिए लोगों को डिवाइड किया जाता है। इस कोशिश को आप कैसे देखते हैं? ये खराब बुद्धि वाले है ना, इसको पॉलिटिक्स कहता है। इसलिए हमारा बुद्धि खराब नहीं होना है। इसलिए जो खराब बुद्धि वाला होता है वो पॉलिटिक होता है, जो अच्छा बुद्धि वाला होता है वो मुस्लिम होता है। इसलिए आपका बुद्धि अच्छा बनाओ, इसके लिए नमाज करो, इसको डाउन करो बुद्धि को। बुद्धि डाउन करने के लिए सिर को डाउन करना है, यही प्रार्थना है। आपका खुदा आपके साथ है, सबके साथ रहो, रहने दो, खुदा का आशीर्वाद सबके साथ रहने दो, खुदा ही सबको बचाने दो, खुदा को काम करने दो, हमारा बुद्धि को काम करने नहीं दो, उसको डाउन करो। ये हमारा संदेश और उपदेश है, यही हमारा ज्ञान है, फिर आशीर्वाद भी है। जय गुरुदेव। तो आप मस्जिद में आप आए हैं, तो इससे पहले भी आप कई मस्जिद गए हैं? गया हूँ, बहुत मस्जिद में गया हूँ। फिर हमारा मुस्लिम भाई हमारा क्लासमेट थे, वो सबको उनका घर में भी मैं भोजन करा हूँ। मुस्लिम का अनेक विद्यार्थी हमारा फ्रेंड है, इसलिए मुस्लिम के साथ, धर्म के साथ हमारा देश नहीं है। कहाँ अधर्म है वो हमको अच्छा नहीं लगता है, इसलिए वो सब अधर्म, बहुत असहज प्रवृत्ति है ना, वो अधर्म है। सहज रहना है, सहज में नॉर्मल, बी नॉर्मल, आपका व्यवहार सब नॉर्मल रहना हो। कुदृष्टि से, खराब दृष्टि से किसी को नहीं देखना है। हमारा दृष्टि खराब हो गया ना, हमारा सृष्टि खराब होता है। आज आपने कहा कि वजू और यहाँ पर नमाज, ये तरीके जो है इंसान को चैन और सुकून देते हैं। अच्छा देते हैं, गारंटी देते हैं, डाउट संशय में नहीं रहना है। खुदा है, हमको शांति देता है, खुदा का नाम ही शांत है, खुदा का ब्रीथिंग आल्सो शांति है। इसलिए शांत रहो, सबको शांति दे दो, अच्छा होगा आपको, खुदा का आशीर्वाद आपके साथ रहने दो। स्वामी जी, एक आखिरी सवाल, जो लोग डिवाइड करते हैं सोसाइटी को, उनको सही रास्ते पर लाने के लिए क्या करना चाहिए? भेद बुद्धि कहते हैं इसको, जिसका बुद्धि भेद वाले डिवेल बुद्धि, शाम को शाम का मुसूरत दो रहता है ना, मुसूरत दो मुँह का। ऐसी लोगों से मुसीबत खड़ी होता है। हमको तो हिंदी थोड़ा कम आता है, आपके प्यार के लिए हम हिंदी बात कर रहे हैं। सब मिल के प्यार से रहना है, आप सब कैसे भेद बुद्धि नहीं करना है, सब हमारी है, सब हमारी है, ऐसी व्यवहार करना है, अच्छा होगा। शुक्रिया स्वामी जी, आपका नाम? मेरा नाम सुबोधानंद सरस्वती है। आप आदिवाल का है, हमारा दत्ताश्रम है। हम इसलिए हम आए हैं, आपको हमारा बनाने के लिए इधर आया है। हम आपका बनाना है, मैं आपको मेरा बनाना है, ऐसे बनाने का आना है, तो सब मिलजुल कर रहना है। हाँ, यही शांति है, यही संदेश है।
तुम अलग हम अलग ऐसा कह दिया ना वो झगड़ा का कारण होता है। नहीं, किसी टाइम में कहीं भी झगड़ा नहीं करना है, ऐसी संकल्प रहना, ऐसी माइंड रहना है। अच्छा माइंड झगड़ा नहीं करता है, झगड़ा नहीं करता, दुर्बुद्धि से ही झगड़ा होता है। इसलिए झगड़ा बंद नहीं करना है, बुद्धि को बंद करना है। शुक्रिया। बुद्धि के बंद करो, झगड़ा कम होता है। हमारे जो भाया है एक मेहरबानी का बहुत बड़ा एहसान करने जैसा होता है। हमारे जो भाया है हमारे ऊपर एहसान करने जैसा होता है। तो बोले तो आप लोगों से भी इतना जब जो है मस्जिद के अंदर पूरे हमें घर को रहते तो फायदा क्या हो आपको बुलाने से? जरा बात को सोचो भी। आप लोग बाहर रहो, मेहमान लोगों को अंदर भेजो ताकि थोड़ी देर के लिए बाहर से चलो, सबको बाहर ले लेते हो। सिर्फ वॉलंटियर और जो हमारे अंदर रहे, बाकी के सारे जो है मस्जिद से बाहर रहे। जुम्मा के बाद तो हम आने वाले हैं। वो लोग देखो कितनी खुशी जाहिर करी, कितनी खुशी हमें मस्जिद के अंदर आने के बाद सुकून मिला। धन्यवाद ಹೇಳ್ತೀವಿ। ಏನ್ಮಾಡ್ತಾನಂದ್ರೆ ಅಲ್ಲ ಅವರ ತಮ್ಮ ಸಹೋದರರನ್ನು ರಕ್ಷಿಸೋಕೆ ರಕ್ಷಿಸುವುದು ಇದಕ್ಕೆ ಏನು ಇಷ್ಟ ಇದೆ ಮತ್ತೆ ನಾವು ಪ್ರೀತಿ ವಿಶ್ವಾಸದಿಂದ ಇದ್ರೆ ಇಷ್ಟು ಹೇಳ್ತಿದ್ದಾರೆ ಧ್ಯಾನ ಯಾವ ರೀತಿ ಮಾಡಬೇಕು ಅನ್ನೋದು, ಆ ಧ್ಯಾನದಿಂದ ಮನುಷ್ಯನಿಗೆ ಏನು ಲಭಿಸುತ್ತೆ ಅರಿವು ಮತ್ತು ಹೃದಯ ಜರುಗುತ್ತದೆ ನಿರಂತರ ಅಭ್ಯಾಸ. ಉದ್ದೇಶ ಏನಂದರೆ ಲೌಕಿಕ ಧ್ಯಾನವನ್ನು ಶಾಂತಿವಾದ ಸ್ಥಳದಲ್ಲಿ ಕುಳಿತುಕೊಂಡು ಗಂಡು ಮುಚ್ಚಿ ಯಾರಿಗೆ ಆ ಸೃಷ್ಟಿಕರ್ತ ಮನುಷ್ಯ ಅಂತ ಹೆಸರಿಟ್ಟಿದ್ದಾರೆ ಅಂದ್ರೆ ಪ್ರಾಣಿಗಳಿಗಿಂತ ನಾವು
ಬನ್ನಿ ಒಂದು ಅರ್ಧ ಗಂಟೆ ನಮಗೆ ಎಲ್ಲ ನೋಡ್ಬೋದಾ ಊಟ ಮಾಡ್ಬೇಕು ಆಯ್ತು मदद के साथ अपने कानून ने वापस नहीं एक तरबियत फरमाई बड़े वाले जिसके लिए जो दुआ करने के करना तो ज्यादा से ज्यादा एक हफ्ते में जाएगा। चलो चलो ऊपर जाने
रफी साहब ने बयान फरमाया कि और हमारे शहर के जो अमीर साहब थे वो अमीर साहब आए और मेरे इफ्तार साहब गरीब करना ಶಸ್ತ್ರಾಸ್ತ್ರಗಳಿಗೆ ಮಾಡಿದ್ದಾರೆ. ಆದರೆ ಇವತ್ತು ಧರ್ಮಗಳ ಉದ್ದೇಶ ಏನಾಗಿದೆ ಅಂದ್ರೆ उसका देना